ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿः ದೇವೈः ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಹ. ಮೊದಲಿಗೆ ಜ್ಞಾನದಾತೆಯಾದ ಸರಸ್ವತಿ ದೇವಿಗೆ ನಮಿಸಿ, ಬಸವಾದಿ ಪ್ರಮಥರಿಗೆ ವಂದಿಸಿ, ಬೇಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ, ಸಮರ್ಥ ಸದ್ಗುರು ಮಾಧವಾನಂದ ಮಹಾರಾಜರಿಗೆ ವಂದಿಸಿ, ಸರ್ವೋದಯ ಶಾಲೆ ಕೋಜಾನವಾಡಿ ಇಲ್ಲಿ ಬೀಳ್ಕೊಡುವ ಸಮಾರಂಭದ ಎಲ್ಲ ಅತಿಥಿ ಮಹೋದಯರಿಗೂ, ಈ ಸಂಸ್ಥೆಯ ಆಡಳಿತ ಮಂಡಳಿಗೂ, ಎಲ್ಲ ಗುರು ವೃಂದಕ್ಕೂ, ವಿದ್ಯಾರ್ಥಿನಿಯರಿಗೆ ಶುಭೋದಯಗಳು. ನಾವೇನಾದರೂ ಒಂದು ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಬಹಳಷ್ಟು ಜ್ಞಾನ ಬೇಕಾಗ್ತದೆ. ಯಾವ ಮನುಷ್ಯಾಗ ಸರಿಯಾದ ಜ್ಞಾನ ಇರ್ತದೆ ಆ ಮನುಷ್ಯನೇ ಏನಾದರೂ ದೊಡ್ಡ ಕೆಲಸವನ್ನು ಮಾಡ್ತಾನೆ. ಜ್ಞಾನ ಇದು ಜಗತ್ತಿನ ನಿಜವಾದ ರಾಜ. ರೊಕ್ಕನೂ ರಾಜ ಅಲ್ಲ, ಅಧಿಕಾರನೂ ರಾಜ ಅಲ್ಲ. ಯಾವನು ಜಗತ್ತಿನ ಮೇಲೆ ಶಾಸನ ಮಾಡ್ತಾನೆ ಅಂದರೆ ನಿಜಕ್ಕೂ ಜ್ಞಾನ ಶಾಸನ ಮಾಡ್ತಾನೆ. ಯಾವನ ಹತ್ತಿರ ವಿದ್ಯೆ ಅದ, ಯಾವನ ಹತ್ತಿರ ಪ್ರತಿಭಾ ಅದ, ಕುಶಲತೆ ಅದ, ತಿಳುವಳಿಕೆ ಅದ, ಅಂತಹ ಮನುಷ್ಯ ಜಗತ್ತನ್ನು ಆಳ್ತಾನೆ. ದಡ್ಡ ಮನುಷ್ಯನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಅವಾಗ 3 ಹೊತ್ತು ಊಟ ಮಾಡಿ ಮಲ್ಕೊಳ್ಳದೆ ವಜ್ಜೆ ಆಗ್ತದೆ. ಆದರೆ ಕ್ರಾಂತಿಕಾರಿಯಾದಂತಹ ಮನುಷ್ಯ ಏನನ್ನಾದರೂ ಸಾಧಿಸಬೇಕು, ಜಗತ್ತಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಮನುಷ್ಯ ಜ್ಞಾನಿಯಾಗಿರ್ತಾನೆ, ದೂರದೃಷ್ಟಿ ಇರ್ತದೆ, ಅದಕ್ಕಾಗಿ ಕೆಲಸ ಮಾಡ್ತಾನೆ. ಹೀಗಾಗಿ ಮನುಷ್ಯ ಕುಲದ ಗುರಿ ಏನು ಅಂದ್ರೆ ಜ್ಞಾನ ಸಂಪಾದನೆ, ವಿದ್ಯಾ ಸಂಪಾದನೆ, ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೋತ ಹೋಗೋದು. ನಮ್ಮ ತಿಳುವಳಿಕೆ ಕಡಿಮೆ ಆಯಿತು ಅಂದ್ರೆ ಎಲ್ಲರೂ ದಡ್ಡದಿ ಅಂತ ಬೈತಾರೆ. ತಿಳುವಳಿಕೆ ಹೆಚ್ಚಾಯಿತು ಅಂದ್ರೆ ಜಾಣ ಅಂತ ಹೊಗಳ್ತಾರೆ. ನಾವು ಜೀವನದಲ್ಲಿಯೂ ಬರೀ ಶಾಲೆಯಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿಯೂ ಕೂಡ ಬುದ್ಧಿವಂತರಾಗಬೇಕು, ಜ್ಞಾನಿಗಳಾಗಬೇಕು. ಆ ನಿಟ್ಟಿನಲ್ಲಿ ಈ ಶಾಲಾ ಅವಧಿ ಮಕ್ಕಳೇನು ಕಲಿತಾರಲ್ಲ, ಇದೊಂದು ವಿದ್ಯಾಭ್ಯಾಸದ ಅವಧಿ, ಕಲಿಯುವಂಥ ವಯಸ್ಸು. ಈಗೆಲ್ಲರೂ ಸರಿಯಾಗಿ ಕಲಿಬೇಕು. ಕಲಿಯುವಂಥ ವಿದ್ಯಾರ್ಥಿಯ ಲಕ್ಷಣಗಳೇನೇನದಾವು, ಹೆಂಗಿರ್ಬೇಕವ? ಮೊದಲನೇದ್ದು ಅಂದ್ರೆ ಜ್ಞಾನ ಗ್ರಹಣದ ಸಾಮರ್ಥ್ಯ ಅವನಲ್ಲಿರಬೇಕು. ಶಿಕ್ಷಕರು ಹೇಳ್ತಾ ಇರುವಾಗ ಏಕಾಗ್ರತೆಯಿಂದ ಯಾವ ಹುಡುಗ ಕೇಳ್ತಾನಲ್ಲ ಅವನೇ ಯಶಸ್ವಿ ಆಗೋದು. ನನಗೆ ಶಿಕ್ಷಕರಿಗಿಂತ ಹೆಚ್ಚು ಗೊತ್ತೈತಿ, ಈಗ್ಯಾಕೆ ನಾ ಕೇಳಲಿ ಅಂದ ಅಂದ್ರೆ ಅವನು ವಿದ್ಯಾರ್ಥಿ ಅಲ್ಲ. ಏಕಾಗ್ರತೆಯಿಂದ ಕೇಳಲಿಕ್ಕೆ ಕಲಿಬೇಕು ಅವನು, ಅದು ವಿದ್ಯಾರ್ಥಿಯ ಮೊದಲನೇ ಲಕ್ಷಣ. ಭಾಳ ಹುಡುಗರಿಗೆ ಪಾಠ ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ ಅಂದ್ರೆ ಅವ್ರು ಈ ಶಾಲ್ಯಾಗ ಇರಂಗಿಲ್ಲ. ಅಂದರೆ ಶರೀರ ಅಟ್ಟೆ ಶಾಲ್ಯಾಗ ಇರ್ತೈತಿ, ಮನಸ್ಸು ಆ ಕಡೆ ಹೋಗಿಬಿಟ್ಟಿರ್ತೈತಿ. ಹಿಂಗಾತು ಅಂದ್ರೆ ಪಾಠ ತಿಳಿಯಂಗಿಲ್ಲ, ಪಠ್ಯನೂ ಅರ್ಥ ಆಗಂಗಿಲ್ಲ. ಆ ಬಳಿಕ ಇವತ್ತಿನ ಅಭ್ಯಾಸವನ್ನು ಇವತ್ತೇ ಮಾಡಿ ಮುಗಿಸ್ಬೇಕು. ಇದು ಎರಡನೇ ಕೆಲಸ. ಇದು ನಮ್ಮವೆಲ್ಲ ಪೆಂಡಿಂಗ್ ಮಾಡ್ಕೋತ ಹೋಗಿಬಿಡ್ತೀವಿ ನಾವು.
ಪರೀಕ್ಷೆ ಬಂದ ಬಳಿಕ ಒಮ್ಮೆ ಹಗಲ ರಾತ್ರಿ ಓದ್ತಾನ, ಅದು ತಲೆ ಒಮ್ಮೆ ಅದರ ಲೋಡ್ ಆಗಿಬಿಡ್ತೈತಿ, ನೆನಪು ಉಳಿಯಂಗಿಲ್ಲ. ಪರೀಕ್ಷೆಯಲ್ಲಿ ಏನು ಬರೀಲಕ್ಕೆ ಹೋಗಿರ್ತಾನೆ, ಏನೋ ಬರೆದು ಬಂದುಬಿಡ್ತಾನೆ. ಇವತ್ತಿಂದ ಇವತ್ತ ಅಭ್ಯಾಸ ಮಾಡಿ ಮುಗಿಸ್ಬೇಕು. ಆ ಬಳಿಕ ಸಮಯ ಪರಿಪಾಲನೆ, ಟೈಮ್ ನಾವು ಸರಿಯಾಗಿ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡ್ಬೇಕು ಅದು ನಮಗೆ ಗೊತ್ತಿರ್ಬೇಕು. ಕಠಿಣ ವಿಷಯ ಯಾವುದು ಅನ್ನಿಸ್ತೈತಿಲ್ಲ ನಮಗೆ ಅದನ್ನ ಮೊದಲು ಅಭ್ಯಾಸ ಮಾಡಬೇಕು. ಅದು ನಸುಕಿನ ವೇಳೆಯಲ್ಲಿ ಯಾವುದು ಅಭ್ಯಾಸ ಮಾಡ್ಬೇಕು, ನಸುಕಿನಾಗ ಎದ್ದಂದ್ರೆ ಯಾವುದು ಕಠಿಣ ಇರ್ತೈತೆ ಅದನ್ನು ಅಭ್ಯಾಸ ಮಾಡ್ಬೇಕು. ಯಾವ್ದು ಸರಳ ಇರ್ತೈತೆ ಅದನ್ನು ಓದಿರಿ ಅಂದ್ರೆ ನಾ ಶಾಲ್ಯಾಗ ಭಾಳ ಶಾಣೆ ಅದನ್ನತ್ತು ಅನ್ನಿಸ್ತೈತಿ. ಯಾವುದು ಕಠಿಣ ಐತಿಲ್ಲ ಅದನ್ನು ಮೊದಲು ಅಭ್ಯಾಸ ಮಾಡ್ಲಾಕ ತೊಗೊಂಡ್ರಿ ಅಂದ್ರೆ ನಸುಕಿನ ವೇಳೆಯಲ್ಲಿ ಮೆದುಳು ಕ್ರಿಯಾಶೀಲವಾಗಿರ್ತದೆ, ಬೇಗನೆ ನಮಗೆ ಸಮಸ್ಯೆ ಬಿಡಿಸ್ಲಾಕ ಸುಲಭ ಆಗ್ತೈತಿ. ಹೀಗಾಗಿ ಆ ನಿಯಮವನ್ನು ನಾವು ಅಭ್ಯಾಸ ಮಾಡಬೇಕು. ಅಲ್ಲಿಂದ ಒಬ್ಬ ನಿಜವಾದ ವಿದ್ಯಾರ್ಥಿಯ ಲಕ್ಷಣ ಏನು ಅಂದ್ರೆ ನಿರಂತರವಾದಂಥ ಕಲಿಕೆ. ಬರೇ ಶಾಲ್ಯಾಗ ಏನು ಕಲಿಸ್ತಾರ, ನಮ್ಮ ಪುಸ್ತಕದಾಗ ಏನೈತಿ ಇಷ್ಟ ತಿಳ್ಕೊಂಡ ಅಂದ್ರೆ ಅವ್ನು ಖರೆ ವಿದ್ಯಾರ್ಥಿ ಏನಲ್ಲ. ಅವ ಯಾವನು ನಿರಂತರ ಏನಾದರೂ ಹೊಸದನ್ನು ಕಲ್ಕೋತಾ ಇರಬೇಕು. ಇವತ್ತು ಸೈಕಲ್ ಐತೆ ಅಂದ್ರೆ ಸೈಕಲ್ ಹೊಡ್ಲಾಕ ಬರಬಾರ್ದು ಅಂತ ಅನ್ನಬಾರ್ದು. ಅವನೇ ಸೈಕಲ್ ಹೊಡ್ಲಾಕ ಬರ್ಬೇಕು, ಈಶಾಡ್ಲಾಕ ಬರ್ಬೇಕು. ದ್ರಾಕ್ಷಿ ಐತಂದ್ರೆ ದ್ರಾಕ್ಷಿಗೆಲ್ಲ ಔಷಧ ಹೊಡ್ಲಾಕ ಬರ್ಬೇಕು, ನೀರು ಬಿಡ್ಲಾಕ ಬರ್ಬೇಕು, ಪೈಪ್ ಹೊಡಿತಂದ್ರೆ ಜೋಡಿಸ್ಲಾಕ ಬರ್ಬೇಕು. ಮನ್ಯಾಗ ಹೆಣ್ಮಕ್ಳಿದ್ರು ಅಂದ್ರೆ ನಿಮ್ಗೆ ರೊಟ್ಟಿ ಮಾಡ್ಲಾಕ ಬರ್ಬೇಕು, ಚಪಾತಿ ಮಾಡ್ಲಾಕ ಬರ್ಬೇಕು, ಪಲ್ಯ ಬರ್ಬೇಕು ಅಂದ್ರೆ ವಿದ್ಯಾರ್ಥಿಗಳಂತಾರೆ. ಕಲಿಬೇಕಲ್ಲ. ಮತ್ತು ಗ್ರಾಸ್ಪಿಂಗ್ ಕೆಪಾಸಿಟಿ ಭಾಳ ಇರಬೇಕು. ಮನುಷ್ಯ ನಿಸರ್ಗವನ್ನು ನೋಡಿ ಕಲಿತಾನೇ ಹೋಗ್ಬೇಕು, ಆವಾಗ ಏನಾದರೂ ದೊಡ್ಡ ವ್ಯಕ್ತಿ ಆಗ್ತಾನೆ. ಶಾಲ್ಯಾಗೆಲ್ಲ 99 ತೊಗೊಂಡಾನ, ಆದ್ರೆ ಅನ್ನ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಅವನಿಗೆ. ಬದುಕು ವಿದ್ಯಾನ ಗೊತ್ತಿಲ್ಲ ಅಂದ್ರೆ ಅವಾಗ ಹೆಂಗೆ ಫಸ್ಟ್ ಕ್ಲಾಸ್ ಅನ್ನೋದಪ್ಪ. ಈ ಎಲ್ಲರೂ ಏನೋ ಒಂದು ಆಪತ್ತು ಕಾಲ ಬಂತು, ಅವಾಗ ಯಾರೂ ಇಲ್ಲ ಮನ್ಯಾಗ, ಅವಾಗೇನು ಮಾಡ್ಲಿಕ್ಕಾಗ್ತದ? ಒಂದು ತುಸು ಅಕ್ಕಿ ಹಾಕಿ ನೀರು ಹಾಕಿ ಎಟ್ಟು ಕುದಿಸಿ ಹಂಗೆ ಮಾಡಿ ಅನ್ನ ಮಾಡಿ ಉಣ್ಲಾಕರ ಬರ್ಬೇಕು ಬೇಡ? ಅಟ್ರೆ ವಿದ್ಯೆ ಬರ್ಬೇಕು ನಮಗೆ ಸಾಮಾನ್ಯ. ಈಗೆಲ್ಲ ನಾವೇನು ಮಾಡ್ಲತ್ತಿದ್ದೀವಿ, ಎಲ್ಲ ಹುಡುಗರಿಗೆ ಕಲಿಸ್ಲತ್ತಿದ್ದೀವಿ, ಉಳ್ಕಿದ್ದೇನೂ ಕಲಿಸ್ತಾ ಇಲ್ಲ. ಪಠ್ಯೇತರ ಚಟುವಟಿಕೆಗಳನ್ನೇ ಕಲಿಸ್ತಾ ಇಲ್ಲ, ಬರೀ ಸಿಲೆಬಸ್ ಅಷ್ಟೇ ಕಲಿಸ್ಲತ್ತಿದ್ದೀವಿ. 6 ವಿಷಯ ಅಂದ್ರೆ 6 ವಿಷಯ, 9 ಅಂದ್ರೆ 9 ಅಷ್ಟೇ, ಉಳ್ಕಿದ್ದೇನು ಗೊತ್ತಿಲ್ಲ ಅವರಿಗೆ. ಕಾಲು ಜಾರಿ ಕಿನಾಲ್ದಾಗ ಬಿದ್ರಂದ್ರೆ ಅಲ್ಲೇ ಸತ್ತು ಹೋಗಿಬಿಡ್ತಾರೆ, ಈಶಾಡ್ಲಕ್ಕೆ ಬರೋಂಗಿಲ್ಲ. ತೊಗೊಂಡೇನು ಮಾಡೋದು 99 ಇವರು ಡಿಗ್ರಿ. ಮೊದಲು ಬದುಕುವಂಥ ವಿದ್ಯೆಯನ್ನು ಕಲಿಸ್ಬೇಕು. ಹೆಣ್ಮಕ್ಳಿದ್ರೆ ಸರಿಯಾಗಿ ಅಡುಗೆ ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. ನಾಳೆ ಅಲ್ಲೇನು ನಿಮ್ಮ ಡಿಗ್ರಿ ನೋಡ್ತಾರೆ ಗಂಡನ ಮನೆಗೆ ಹೋದಲ್ಲಿ ಏನೂ ನೋಡೋಂಗಿಲ್ಲ, ಅಡುಗೆ ಅಟ್ಟು ಮಾಡ್ತೀರ ಅಟ್ಟ ನೋಡ್ತಾರೆ. ಇದೇ ವಯಸ್ಸಿನಲ್ಲೆಲ್ಲ ಅಡುಗೆ ಕಲಿಬೇಕು. ನಾಳೆ ಏನ ನೀವು ಹೋಟೆಲ್ದಾನ್ ತಿನ್ನಲ, ನೀವು ಹೋಟೆಲ್ದಾಗ ಅವರು ಹೋಟೆಲ್ದಾಗ ಅಂತೇಳಿ ಹೋಟೆಲ್ದಾನ್ ತಿಂದು ಬದುಕಲಿಕ್ಕಾಗೋದಿಲ್ಲ. ಈಗ ಭಾಳ ಮಂದಿ ಹೆಣ್ಮಕ್ಳಿಗೆ ಅಡುಗೆ ಬರೋಂಗಿಲ್ಲ. ಯಾಕೆ ಈ ಮಾತು ಹೇಳತ್ತೇನೆ, ನೀವು 12ನೇ ಮುಗಿಸಿ ಹೊಂಟರಿಗೆ ಇಲ್ಲಿದಿಂದ. ಇನ್ನು ಮುಂದೆ ಅವಶ್ಯಕತೆ ಬರೋದು ಡಿಗ್ರಿ ಬರೋಂಗಿಲ್ಲ, ಏನು ಬರ್ತೈತಿ? ಅಡುಗಿನ ಅವಶ್ಯಕತೆ ಬರ್ತೈತಿ. ಅವ್ರು ನಾಳೆ ನಿಮ್ಮ ನೋಡ್ಲಕ್ಕೆ ಬರ್ತಾರಲ್ಲ, ಅವಾಗ ಏನು ಕೇಳ್ತಾರ? ಎಷ್ಟು ಡಿಗ್ರಿ ತೊಗೊಂಡಿದ್ದೀವ ಅಂತ ಕೇಳ್ತಾರ? ಏನೂ ಕೇಳಂಗಿಲ್ಲ. ಅಡುಗೆ ಬರ್ತೈತೋ ಇಲ್ಲೋ, ಆ ಬಳಿಕ ಸ್ವಭಾವ ಹೆಂಗೈತಿ, ಕೆಟ್ಟ ಸಿಟ್ಟು ಸ್ವಭಾವ ಇತ್ತಂದ್ರೆ ಲಗ್ನ ಆಗಂಗಿಲ್ಲ. ಅದಕ್ಕೆ ಇವೆಲ್ಲ ಸಾಮಾನ್ಯ ಅದಾವು, ಇವು ಕಲಿಬೇಕು. ಹಳ್ಳಿಯಾಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲಿ ಗೊತ್ತೇ ಇರ್ತೈತಿ. ಅಂದ್ರೂ ಇವೆಲ್ಲ ಗೊತ್ತಿರ್ಬೇಕು. ಇನ್ನು ಹುಡುಗರದಾರಂದ್ರೆ ಒಕ್ಕಲ್ತನ ಸರಿಯಾಗಿ ಬರ್ಬೇಕು. ಒಕ್ಕಲ್ತನನ ಬರಲಿಲ್ಲ ಅಂದ್ರೆ ಅವ ಹೆಂಗೆ ವಿದ್ಯಾರ್ಥಿಪ್ಪ? ಈ ಭೂಮಿಯ ಮೇಲಿನ ಮೊಟ್ಟ ಮೊದಲ ವಿದ್ಯಾ ಕೊಟ್ಟ ಕೊನೆಯ ವಿದ್ಯೆ ಯಾವುದು ಅಂದ್ರೆ ಒಕ್ಕಲುತನದ ವಿದ್ಯಾನೇ ಮೊಟ್ಟ ಮೊದಲ ವಿದ್ಯಾ ಕೊಟ್ಟ ಕೊನೆಯ ವಿದ್ಯಾ. ಅದಕ್ಕಿಂತ ದೊಡ್ಡ ವಿದ್ಯಾನ ಯಾವುದೂ ಇಲ್ಲ. 100 ವರ್ಷಗಟ್ಟಲೆ ಒಕ್ಕಲ್ತನ ಮಾಡಿದ್ರು ಸರಿಯಾಗಿನ ಭೂಮಿನ ಅರ್ಥ ಆಗೋದಿಲ್ಲ ಮನುಷ್ಯನಿಗೆ. ಯಾವ ಬೆಳೆ ಹೆಂಗೆ ಬೆಳಿಬೇಕಂತ ಗೊತ್ತಾಗೋದಿಲ್ಲ.
ಅದಕ್ಕೆ ಎಲ್ಲರಿಗಿಂತ ಜಗತ್ತಿನಲ್ಲಿ ಶಾಣೆ ಯಾರು ಅಂತ ಕೇಳಿದ್ರೆ ಒಬ್ಬ ರೈತ ಎಲ್ಲರಿಗಿಂತ ಶಾಣೆ ಅದಾನ ಜಗತ್ತಿನೊಳಗೆ. ಇಷ್ಟು ವರ್ಷ ಆತು ಎಲ್ಲ ಶಿಕ್ಷಕರು ಕಲಿಸ್ತೀರಿ, ಇಲ್ಲೆಲ್ಲ ಸಿಲೆಬಸ್ಸು ಕಲಿಸ್ತೀರಿ, ನಿಮ್ಮೇನು ಭಾಳ ಬದಲಾಗಂಗಿಲ್ಲ. ಏನು ಬದಲಾಗ್ತಾವೆ? ಏನೂ ಇಲ್ಲ, ಅವ ಇರ್ತಾವೆ. ಅದನ್ನೇ ಮುಂದುವರಿದ ಸ್ವಲ್ಪ ಸುಧಾರಣೆ ಮಾಡ್ಕೋತ ಪಠ್ಯಗಳು ಮುಂದುವರಿತಾವೆ. ಒಕ್ಕಲ್ತನದಾಗ ಹಂಗೆಲ್ಲ ಐತಿ. ಯಾವಾಗ ವಾತಾವರಣ ಬದಲಾಗ್ತೈತೆ ಗೊತ್ತಿಲ್ಲ, ಯಾವಾಗ ಯಾವ ಬೆಳೆ ಕೈ ಕೊಡ್ತದತ್ತು ಗೊತ್ತಿಲ್ಲ, ಯಾವ ರೋಗ ಬರ್ತೈತೆ ಅಂತ ಗೊತ್ತಿಲ್ಲ. ಹೆಂಗೆ ನಾವು ಉತ್ತಬೇಕು, ಬಿತ್ತಬೇಕು, ನೀರು ಎಷ್ಟು ಬಿಡಬೇಕು, ಕಡಿಮೆ ಬಿಡಬೇಕು, ಇದೆಲ್ಲ ಅಷ್ಟು ಸಾಮಾನ್ಯವಾದ ವಿದ್ಯೆ ಏನಲ್ಲ. ಪ್ರಾಯೋಗಿಕವಾದಂಥ ವಿದ್ಯೆ ಯಾವುದು ಅಂದ್ರೆ ಒಕ್ಕಲುತನದ ವಿದ್ಯೆ. ಶಾಲೆಗೆ ಬಂದು ಒಕ್ಕಲ್ತನ ಯಾಕೆ ನಡೆಸಿರಿ ಇವರು ಅಂತ ನೀವು ಅನ್ಬೋದು. ಇವತ್ತು ಅತಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ಸ್ಪರ್ಧಾತ್ಮಕ ಜಗತ್ತು ಅಂತ ನಮ್ಮ ತಲೆಗೆ ಹಾಕಿಬಿಟ್ಟಾರೆ, ಎಲ್ಲರ ತಲೆಗೆ. ಏನು ಕಾಂಪಿಟೇಷನ್. ಅವ ಮಗ್ಗಲ್ದಾಗ ಓಡದಂದ್ರೆ ಅದಕ್ಕೆ ಹೆಚ್ಚು ನಾವು ಓಡಬೇಕು, ಇದ ಒಂದು ಶಾಲ್ಯಾಗ ಕಲಿಸ್ತಾರೆ. ಆದರೆ ಈ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾಗಿದೆ ಇವತ್ತಿಗೆ. ಯಾಕೆ ಅಂದ್ರೆ ಅವ ಓಡ್ತಾನತ್ ನಾವು ಓಡೋದಲ್ಲ. ಅವ 6 ಫೂಟ್ ಇರ್ತಾನ, ಜೋರ್ಲೆ ದೊಡ್ಡ ಹೆಜ್ಜೆ ಹಾಕಿ ಓಡಿ ಮುಂದೆ ಹೋಗಿಬಿಡ್ತಾನೆ. ನಾವು 5 ಫೂಟ 4 ಫೂಟಿನ ಮಂದಿ ಇರ್ತೀವಿ, ಹೆಂಗೆ ಓಡೋದು ಅವನಟ್ಟು ವೇಗವಾಗಿ? ಹೋಲಿಸ್ಲಾಕ ಬರಂಗಿಲ್ಲ. ಆಲದ ಗಿಡದ ತಾಕತ್ತನೇ ಬೇರೆ, ಮಾವಿನ ಗಿಡದ ತಾಕತ್ತ ಬೇರೆ, ಅದರ ಸ್ವಭಾವ ಬೇರೆ, ಅದರ ಗುಣ ಬೇರೆ, ಅದರ ಕ್ರಿಯೆಗಳ ಬೇರೆ, ಅದು ಕೊಡುವಂಥ ಫಲವೇ ಬೇರೆ. ಬೇವಿನ ಗಿಡದ ರಚನಾನೇ ಬೇರೆ ಅದ. ಹಂಗೆ ಪ್ರತಿ ಒಬ್ಬ ಮನುಷ್ಯ, ಪ್ರತಿ ಒಂದು ಹುಡುಗ ಈ ಜಗತ್ತಿನೊಳಗೆ ಬೇರೆ ಬೇರೆನೇ ಅದ. ನಾವು ಒಂದು ವೇಳೆ ಒಂದೇ ರೀತಿ ಇದ್ದೀವಿ ಅಂದ್ರೆ ನಮ್ಮ ಶರೀರದ ರಚನಾನ ಬೇರೆ ಬೇರೆ ಐತಿ. ನೋಡ್ಲಾಕ ನಾವೆಲ್ಲ ನಮ್ಮ ಆಕಾರ ರೂಪ ಎಲ್ಲ ಬೇರೆ ಬೇರೆನೇ ಅದಾವೆ, ಎಲ್ಲ ಒಂದೇ ರೀತಿ ಏನಿಲ್ಲ. ಏನವು ಹಚ್ಚ ಹಾಕಿದಂಗೆ ಹಂಗೆ ಪ್ರಿಂಟೆಡ್ ಬರ್ತಾವಲ್ಲ, ಜೆರಾಕ್ಸ್ ಕಾಪಿಗತ್ಲೆ ಅದೀವನ್ನ ನಾವು ಯಾರಾದರೆ ನೋಡ್ಲಿಕ್ಕೆಲ್ಲ ಬೇರೆ ಬೇರೆನೇ ಅದೀವಿ. ನಮ್ಮ ಸ್ವಭಾವಗಳು ಬೇರೆ ಬೇರೆ ಅದಾವೆ. ಅದಕ್ಕೆ ನಮ್ಮ ಒಳಗೆ ಏನೋ ಒಂದು ವಿಶೇಷ ಸಾಮರ್ಥ್ಯ ಇರ್ತೈತಿಲ್ಲ, ಅದನ್ನು ಹೊರಗೆ ತೆಗೆಯುವುದೇ ನಿಜವಾದಂಥ ಶಿಕ್ಷಣ. ನಮ್ಮ ಒಳಗೇನು ವಿಶೇಷ ಐತಿಲ್ಲ ಅದನ್ನು ಹೊರಗೆ ತೆಗೆಯೋದು, ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ನಮ್ಮೊಳಗೆ ಏನೇನು ವಿಶೇಷತೆ ಇರ್ತಾವೆ, ಕೆಲವೊಬ್ಬರಿಗೆ ಬರಿಲಕ್ಕ ಬರಂಗಿಲ್ಲ, ಆದ್ರೆ ಅವ್ರು ಚಲೋ ಹಾಡ್ತಿರ್ತಾರೆ. ಆ ಹಾಡುವಂಥ ಕಲೆಯನ್ನು ಅವ್ರ ಒಳಗಿಂದ ಹೊರಗೆ ತೆಗಿತ್ತು ಅಂದ್ರೆ ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಕೆಲವೊಬ್ಬ ಮನುಷ್ಯನಲ್ಲಿ ಶೂರತನ ಇರ್ತದೆ, ಅವನಿಗೆ ಯುದ್ಧ ಅಂದ್ರೆ ಭಾಳ ಪ್ರೀತಿ, ಹೋರಾಟದ ಮನೋಭಾವನೆ ಇರ್ತದೆ. ಅಂತಹ ಮನುಷ್ಯನ ಒಳಗೆ ಏನೈತಿ ಅಂದ್ರೆ ಶೂರತನ ಐತಿ, ಅದನ್ನು ಹೊರಗೆ ತೆಗೆಯುವುದೇ ಶಿಕ್ಷಣ. ಅದಕ್ಕೆ ಅನುಕೂಲವಾಗುವಂಥ ವಾತಾವರಣ ಕಲ್ಪಿಸುವುದೇ ಶಿಕ್ಷಣ. ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದು ವಿಶೇಷತೆಗಳಿರ್ತಾವೆ, ಅವುಗಳನ್ನು ಹೊರಗೆ ತೆಗಿಬೇಕು. ನಾವೆಲ್ಲ ಎಷ್ಟು ಮುಂದುವರೆದಿದ್ದೀವಿ ಅಂತ ಹೇಳ್ತೀವಿ ಭಾರತದವರು, ಅದರ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಬಂಗಾರ ಪದಕ ತರ್ಲಕ್ಕೆ ನಮ್ಮಿಂದ ಆಗೈತೆ ಅಂತ ಭಾಳಷ್ಟು. ಎಲ್ಲ ಅಮೇರಿಕಾದವ್ರು ತಗೋತಾರೆ, ಚೀನಾದವ್ರು ತಗೋತಾರೆ, ಆ ಬಳಿಕ ಜಪಾನ್ದವರು. ನಾವು ಎದಕ್ಕೆ ಹೋಗ್ತೀವಪ್ಪ ಅಲ್ಲಿ ಅಂದರೆ ಎದಕ್ಕೂ ಇಲ್ಲ. ಅವ್ರು ನೋಡ್ರಿ ಇಷ್ಟು ಸಣ್ಣ ಹುಡುಗಿರ್ತೈತಲ್ಲ, ಆ ಹುಡುಗನ ತಯಾರಿ ಮಾಡ್ಕೊತ ಬರ್ತಾರೆ ಚೀನಾದವರು, ಜಪಾನ್ದವರು, ಅಮೇರಿಕಾದವರು. ಇವು ಹುಡುಗ ಮುಂದೆ ಒಲಿಂಪಿಕ್ಸ್ದಾಗ ಮೆಡಲ್ ತೊಗೊಂಬರ್ಬೇಕು ಅಂತ ತಯಾರು ಮಾಡ್ತಾರೆ ಸಣ್ಣ ವಯಸ್ಸಿನ ಹಿಡ್ಕೊಂಡು. ನಾವೇನು ಮಾಡ್ತೀವಿ ಇಲ್ಲಿ? ನಾವು ಹುಡುಗರನ್ನ ಓಡಿಸ್ತೀವನಿ ಎದ್ದ ಯಾವಾಗ 10ನೇ ಮುಗಿತ್ಲ ಅವಾಗ ಮಿಲ್ಟ್ರಿ ತಯಾರಿ ಚಾಲೋ, ಒಂದು ಓಡ್ಲಕ್ಕೆ ಚಾಲೋ, ರನ್ನಿಂಗ, ಅವಾಗ ಪೊಲೀಸ್ ಭರ್ತಿ ತಿಟ್ಕೊಂಡು ಆಗ ತಯಾರಿ ಚಾಲೂ ಮಾಡ್ತಾನೆ. ಸಣ್ಣ ವಯಸ್ಸಿನ ತಯಾರಿ ಚಾಲೂ ಮಾಡಂಗಿಲ್ಲ. ಹೀಗಾಗಿ ನಮ್ಮೊಳಗೆ ಏನು ಸಾಮರ್ಥ್ಯದಲ್ಲ ಅದನ್ನು ಸರಿಯಾದ ರೀತಿಯೊಳಗೆ ಹೊರಗೆ ತೆಗೆದೀವಿ ಅಂದ್ರೆ ನಮ್ಮಷ್ಟು ಬುದ್ಧಿವಂತರು ಯಾರದಾರ ಜಗತ್ತಿನೊಳಗೆ? ಶ್ರೀನಿವಾಸ್ ರಾಮಾನುಜನ್ ಒಬ್ಬ ಹುಡುಗ 5 ವಿಷಯದೊಳಗೆ ಫೇಲ್ ಇರ್ತಿದ್ದ, ಬರೀ ಗಣಿತದಾಗ ಒಂದೇ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಿದ್ದವ. ವಿದೇಶದಿಂದ ಬಂದಂಥ ಹಾರ್ಡಿ ಈ ಹುಡುಗ ಎಂದು ಯಾರೂ ಬಿಡಿಸಲಾರದಂಥ ಒಂದು ಬೀಜಗಣಿತದ ಸಮಸ್ಯೆಯನ್ನು ಬಿಡಿಸಿದ.
ಅವಾಗ ಅವ ಕಂಡು ಹಿಡಿದು ಹೇಳ್ದ, ಈ ಹುಡುಗನಿಗೆ ಏನು ಓದಿಸ್ಲಾಕ ಹೋಗಬೇಡ್ರಿ, ಈ ಹುಡುಗನಿಗೆ ಗಣಿತ ಅದು ಒಂದರಲ್ಲೇ ಇವ ಪ್ರವೀಣದನ, ಜಗತ್ತಿನಲ್ಲೇ ಇಂಥ ಗಣಿತ ಶಾಸ್ತ್ರಜ್ಞನೇ ಇಲ್ಲ ಅಂತ ಹಾರ್ಡಿ ಹೇಳಿದ. ಏನಿ ಕನ್ನಡದಾಗ ಓದಪ್ಪ, ದೊಡ್ಡ ಸಾಹಿತ್ಯ ಬರಿ, ಕಾವ್ಯ ಬರಿ ಅಂದ್ರೆ ಆ ಹುಡುಗನಿಗೆ ಸಾಧ್ಯ ಆಗ್ತಿತ್ತೇನು? ಇಲ್ಲ. ದೇವರು ಅವನಲ್ಲಿ ಏನು ಸ್ಕಿಲ್ ಕೊಟ್ಟಾನ? ಗಣಿತದಲ್ಲಿ ಅವನಿಗೆ ತಲೆ ಕೊಟ್ಟ. ಇವತ್ತಿಗೂ ಶ್ರೀನಿವಾಸ್ ರಾಮಾನುಜನ್ ಏನೇನು ಗಣಿತದ ಸೂತ್ರಗಳನ್ನು ಬಿಡಿಸಿಟ್ಟಾರಲ್ಲ, ಅದರ ಮೇಲೆ ಜಗತ್ತಿನ ಅನೇಕ ಸಮಸ್ಯೆಗಳ ಬಗೆಹರಿದವು. ಹುಡುಗರು ದಡ್ಡತ್ತಲ್ಲ, ಶಿಕ್ಷಕರು ದಡ್ಡಿರ್ತಾರೆ. ಯಾಕಂದರೆ ಶಿಕ್ಷಕರೇ ಕಂಡು ಹಿಡಿಬೇಕಾಗ್ತದೆ ಯಾವ ಹುಡುಗನಲ್ಲಿ ಯಾವ ಮಗುವಿನಲ್ಲಿ ಏನು ಕಲಾ ಐತಿ ಅಂತ ಕಂಡು ಹಿಡಿಬೇಕು. ಇವರಲ್ಲಿ ಅಂತಹ ಸಂಶೋಧನಾತ್ಮಕ ದೃಷ್ಟಿಕೋನ ಬೇಕಾಗ್ತದೆ ಶಿಕ್ಷಕರಲ್ಲಿ. ಶಿಕ್ಷಕರಾಗಲಿ ಶಾಲಾ ಆಡಳಿತ ಮಂಡಳಿ ಆಗಲಿ ಇವರು ದಡ್ಡರಾದ್ರಂದ್ರೆ ಹುಡುಗರೆಲ್ಲ ದಡ್ಡಾಗ್ತಾವೆ. ಇವರು ಹುಷಾರಬೇಕು. ಆವಾಗ ಯಾವ ಹುಡುಗನಲ್ಲಿ ಏನೈತಿ ಅಂತ ಕಂಡು ಹಿಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅದರ ಆಧಾರದ ಮೇಲಿನಿಂದ ಅವನಿಗೆ ಕಲಿಸ್ಕೋತ ಹೋಗ್ಬೇಕು. ಅವಾಗ ಏನಾದರೂ ಶಾಲೆನೂ ಬೆಳೀತೈತಿ, ಊರಿನ ಕೀರ್ತಿಯೂ ಬೆಳೀತದೆ, ಹುಡುಗನೂ ಬೆಳಿತಾನ, ಎಲ್ಲನೂ ಬೆಳೀತದೆ. ನಮಗೆ ಏನಾಗ್ಯದಂದ್ರೆ ಶಾಲೆಗಳು ಅಂದ್ರೆ ಒಂದೊಂದು ಕೋಳಿ ಫಾರ್ಮ್ ಇದ್ದಂಗೆ ಇವು. ಇಲ್ಲಿ ತಂದ ತತ್ತಿ ಹಾಕೋದು, ಮರಿ ತಯಾರು ಮಾಡಿ ಹೊರಗೆ ಕಳಿಸೋದು. ಇಲ್ಲಿ ಹುಡುಗರು ಬರ್ತಾವು, ನಿರ್ದಿಷ್ಟವಾದ ಸಿಲೆಬಸ್ ಇರ್ತೈತಿ. ಅವರು ಶಿಕ್ಷಕರು ಹೊಸ ತಯಾರಿ ಏನು ಮಾಡ್ಕೊಂಡು ಬರೋಂಗಿಲ್ಲ. ಒಮ್ಮೆ ಏನು ಅಭ್ಯಾಸ ಮಾಡಿ ಬಿಟ್ಟಿರ್ತಾರೆ, ಮುಂಜಾನೆ ಎದ್ದು ಕೂಡಲೇ ತಯಾರಾಗಿ ಬಂದುಬಿಡ್ತಾರೆ. ನಿಜವಾದ ಶಿಕ್ಷಕ ಯಾರು ಅಂದ್ರೆ ಯಾವ ಮೊದಲು ಕಲಿತ ಆ ಬಳಿಕ ಕಲಿಸ್ತಾನಲ್ಲ ಅವ ನಿಜವಾದ ಶಿಕ್ಷಕ. ದಿನಂಪ್ರತಿಯಾಗಿ ಅಭ್ಯಾಸ ಮಾಡ್ಬೇಕು. ಯಾವ ಅಭ್ಯಾಸ ಮಾಡಲಾರ್ದ ಹೇಳಕ್ಕೆ ಹೋಗ್ತಾನಲ್ಲ ಅವ ಶಿಕ್ಷಕನೇ ಅಲ್ಲ. ದಿನಂಪ್ರತಿಯಾಗಿ ಅವ ಸ್ವಂತ ತಾನು ಕಲಿಬೇಕು, ಆವಾಗ ಕಲಿಸುವಂಥ ಅರ್ಹತೆ ಅವನಿಗೆ ಬರ್ತದೆ. ಶಿಕ್ಷಕ ಅಂದರೆ ಯಾರು? ದಿನಂಪ್ರತಿಯಾಗಿ ತಾನು ಕಲಿತಾನೇ ಇರಬೇಕು. 4 ತಾಸು ಪಾಠ ಮಾಡೋದತ್ತೆ ಅಂದ್ರೆ 5 ತಾಸು ಇವ ಓದಬೇಕು, ಆವಾಗ ಅವನಿಗೆ ಶಿಕ್ಷಕ ಅಂತ ಕರೀತಾರೆ. ನಮ್ಮದು ಏನಾಗ್ಯದಂದ್ರೆ ಈಗಿನ ಶಿಕ್ಷಕರಲ್ಲಿ ಅಂಥ ಪ್ರವೃತ್ತಿ ಕಡಿಮೆ ಆಗ್ಯದ. ಹೊಸ ತಿಳ್ಕೊಳ್ಳೋದು ಮಾಡೋದು ಇದು ಕಡಿಮೆ ಆಗ್ಯದ. ಹುಡುಗರ ಹುಷಾರದಾವೆ ಈಗ ಶಿಕ್ಷಕರಿಗಿಂತ. ಅದಕ್ಕೆ ಶಿಕ್ಷಕರಾದಂಥವರು ದಿನಂಪ್ರತಿಯಾಗಿ ಕಲಿತಾ ಇರಬೇಕು, ಆ ಬಳಿಕ ಕಲಿಸ್ಬೇಕು. ಆ ಬಳಿಕ ಇನ್ನೊಂದನ್ನು ನಾವೆಲ್ಲರೂ ಲಕ್ಷ್ಯದಲ್ಲಿಟ್ಕೋಬೇಕು. ಈ ಎಜುಕೇಷನ್ ಸಿಸ್ಟಮ್ ಏನೈತೆ, ಶಿಕ್ಷಣ ವ್ಯವಸ್ಥೆ ಈಗ ಸದ್ಯ ಏನೈತಲ್ಲ, ಇದು ನೌಕರದಾರರನ್ನು ತಯಾರು ಮಾಡುವಂಥ ಶಿಕ್ಷಣ ಪದ್ಧತಿ. ಇದೇನು ಮಾಲಕರನ್ನು ತಯಾರು ಮಾಡೋ ಶಿಕ್ಷಣ ಪದ್ಧತಿ ಅಲ್ಲಿದು. ಜಿ ಹುಜೂರ್ ಅನ್ನುವಂಥವ್ರನ್ನು ತಯಾರು ಮಾಡೋ ಪದ್ಧತಿ ಇದೆ ಈಗ ಸದ್ಯ. ಈ ಪದ್ಧತಿ ಯಾರದಿದು? ನಮ್ಮ ದೇಶದ ಪದ್ಧತಿ ಅಲ್ಲ. ಇದು ಬ್ರಿಟಿಷರು ನಮಗೆ ಕಲಿಸಿ ಹೋದ ಪದ್ಧತಿ ಈಗ ಸದ್ಯ. ಹೀಗಾಗಿ ನಾವೆಲ್ಲ ಇಲ್ಲಿ ತನಕ ಬರೀ ನೌಕರಿ 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 ಅಂತ ಹೊಂಟಿದೆವು. ಯಾರೂ ನೌಕರಿ ಬಿಟ್ಟು ಬೇರೆ ವಿಚಾರನ ಮಾಡೋಂಗಿಲ್ಲ. ಪರ್ಸೆಂಟೇಜ್ ಅಷ್ಟು ಹೆಚ್ಚು ಮಾಡೋದೈತಿ, ಗೋರ್ಮೆಂಟ್ ಅಷ್ಟು ರಿಸರ್ವೇಷನ್ ಕೊಟ್ಟು ಬಿಡ್ತೈತಿ, ಮುಗಿದು ಹೋಯ್ತು, ನೌಕರಿಗೆ ಹೋಯ್ತು ಮಂದಿ. ನಾವೇನು ಚಾಕರಿ ಮಾಡೋ ಸಲುವಾಗಿ ಶಿಕ್ಷಣ ಕಲಿಬೇಕೆ, ವಿದ್ಯಾರ್ಥಿಗಳಾಗಬೇಕೆ, ಅಥವಾ ಇಂತಹ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿರಬೇಕೆ, ಅಥವಾ ಮಾಲಕರಾಗೋ ಸಲುವಾಗಿ ಶಾಲೆ ಕಲಿಬೇಕು? ಇದನ್ನು ವಿಚಾರ ಮಾಡಬೇಕು. ಎದಕ್ಕಾಗಿ ನಾವು ಶಾಲೆ ಕಲಿಬೇಕು? ನಾವು ಏನಾಗಬೇಕು ಅಂತ ಕೇಳಿದ್ರೆ ಮಾಲಕರಾಗಬೇಕು. 4 ಜನರಿಗೆ ಉದ್ಯೋಗ ಕೊಡೋರಾಗಬೇಕು. ಸ್ವಂತ ನಾವ ಅಂಥ ರೊಕ್ಕ ಗಳಿಸುವಂಥವ್ರಾಗಬೇಕು. ಆದರೆ ಇವತ್ತದು ಆಗ್ತಾ ಇಲ್ಲ. ಬರೀ ಪೊಲೀಸ್ ಭರ್ತಿ ಅದ ಅಂದ್ರೆ ಸಾಕು, 5,000 ಹುದ್ದೆ ಇದ್ದು ಅಂದ್ರೆ 5 ಲಕ್ಷ ಹುಡುಗರು ಅರ್ಜಿ ಹಾಕ್ತಾವೆ. ಇದು ಎಷ್ಟು ಗಂಭೀರ ಪರಿಸ್ಥಿತಿ ಅದು. ಒಂದು 5,000 ಶಿಕ್ಷಕರನ್ನು ತುಂಬವ್ರದಾರಂದ್ರೆ 5 ಲಕ್ಷ ಅರ್ಜಿಗಳು ಬರ್ತಾವೆ. ವಿಚಾರ ಮಾಡಿರಿ. ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನು ತಯಾರು ಮಾಡೈತಿ? ನೌಕರದಾರರನ್ನು, ಚಾಕರಿ ಮಾಡೋರನ್ನು ತಯಾರು ಮಾಡೈತೆ ಹೊರತು ಮಾಲಕರನ್ನು ತಯಾರು ಮಾಡಿಲ್ಲ. ಇದೇ ದೊಡ್ಡ ತಪ್ಪು.
ಈಗ ಪ್ರಶ್ನೆ ಯಾರಾದರೂ ಕೇಳಿದ್ರೆ ನೀ ಏನಾಗ್ಬೇಕಂತ ಮಾಡೇದಿ, ನಮ್ಮ ಉತ್ತರ ಎಲ್ಲ ಇರ್ತಾವೆ. ಇಂಜಿನಿಯರ್ ಆಗ್ಬೇಕಂತ ಮಾಡೇನಿ, ಡಾಕ್ಟರ್ ಆಗ್ಬೇಕಂತ ಮಾಡೇನಿ, ಶಿಕ್ಷಕ ಆಗ್ಬೇಕಂತ ಮಾಡೇನಿ. ಒಬ್ಬನು ಹೇಳಂಗಿಲ್ಲ ನಾನು ಉದ್ಯೋಗದಾತನಾಗಬೇಕಂತ ಮಾಡೇನೆ ಅಂತ ಒಬ್ಬ ಹುಡುಗ ಹೇಳಂಗಿಲ್ಲಲ್ಲ. ಇದು ಶಿಕ್ಷಣ ವ್ಯವಸ್ಥೆ ತಪ್ಪಿದೆ. ನಾ ಬೇಡವಾಗ್ತನಂತ ಹೇಳ್ತಾರೆ ಹೊರತು ನಾನು 10 ಜನರ ಹೊಟ್ಟಿಗೆ ತುಂಬಿಸ್ತೀನಿ ಅಂತ ಅನ್ನದಾತ ಆಗ್ಬೇಕಂತ ಯಾಕೆ ಬಯಸಂಗಿಲ್ಲ. ನಾ ರೈತ ಆಗ್ತೇನೆ ಅಂತ ಯಾರು ಹೇಳ್ತಾರಪ್ಪ? ಒಬ್ಬರೇ ಹೇಳ್ತಾರೆ. ನೀವು ಇಟ್ಟೆಲ್ಲ ಹಾಕೊಂಡು ಕುಂತಾರೆ, ದೊಡ್ಡ ದೊಡ್ಡ ಸೂಟ್ ಬೂಟ್ ಹಾಕ್ಕೊಂಡೆಲ್ಲ ಬೀಳ್ಕೊಡು ಸಮಾರಂಭ. 12ನೇ ತರಗತಿ ಅಂದ್ರೆ ಏನಪ್ಪ, 18 ವಯಸ್ಸು ನಿಮಗೆ. ಮತದಾನದ ಹಕ್ಕು ಕೊಡ್ತೈತಿ 18 ವಯಸ್ಸಿಗೆ ಸರ್ಕಾರ. ಅಂದರೆ ಈ ದೇಶವನ್ನು ಯಾವ ನಡೆಸಬೇಕು ಅನ್ನುವಂಥ ನಿರ್ಣಯ ಮಾಡೋ ಹಕ್ಕು ನಿಮಗೆ ಕೊಡ್ತೈತಿ, ಓಟ್ ಹಾಕೋ ಹಕ್ಕು ಸರ್ಕಾರ ಕೊಡ್ತೈತಿ. ಅಷ್ಟು ಪ್ರಬುದ್ಧರಾಗಿರ್ತೀರಿ ನೀವು. ಅಪ್ಪ ಅವನಟ್ಟು ಎತ್ತರ ಬೆಳೆದಿರ್ತೀರಿ, ಬುದ್ಧಿನೂ ಬೆಳೆದಿರ್ತೈತಿ. ಆದ್ರೂ ಮುಂದೆ ಏನಾಗಬೇಕಂತ ಮಾಡ್ಯಾರಪ್ಪ ಅಂದ್ರೆ ಒಬ್ಬರೇ ಹುಡುಗ ಒಕ್ಕಲಿಗೆ ಆಗ್ಬೇಕಂತ. ಎಲ್ಲ ಮೊದಲು ಪೊಲೀಸ್ ಅರ್ಜಿ ಹಾಕಿ ನೋಡೋದು, ಮಿಲ್ಟ್ರಿ ಅರ್ಜಿ ಹಾಕಿ ನೋಡೋದು, ಶಿಕ್ಷಕರದ ಅರ್ಜಿ ಹಾಕಿ ನೋಡೋದು. ಎಲ್ಲಿ ಕುಂಡ್ರಲಿಲ್ಲ ಅಂದ್ರೆ ಸ್ಕ್ರ್ಯಾಪ್ ಆದ ಗಿರೇಕ್ ಒಕ್ಕಲ್ತನಕ್ಕೆ ಬರ್ತೈತಿ. ಪೂರ ಬಾದ ಮೊಡ್ಕ ಅಂತಾವಲ್ಲ ಹಂಗೆ. ಎಲ್ಲಿ ಹೊಲ್ಲಾದಂದ್ರೆ ದಕ್ತನಾಳು ಹೊಲ್ದಾಗ ಹಚ್ಚ್ರಿ ಮಗನ ಅವನಂತ ಔಷಧ ಹೊಡ್ಲಿಕ್ಕೆ ಹಚ್ಚ್ರಿ. ನಾ ಏನು ಮೊದಲಿಗೆ ಒಂದು ಮಾತು ಹೇಳೇನಿ, ಜಗತ್ತಿನಲ್ಲಿ ಮೊಟ್ಟ ಮೊದಲ ವಿದ್ಯಾ ಕೊಟ್ಟ ಕೊನೆಯ ವಿದ್ಯಾ ಯಾವುದು ಅಂದ್ರೆ ಒಕ್ಕಲುತನದ ವಿದ್ಯಾ. ಯಾವ ದಡ್ಡದಾನ ಅವಾಗ ಎಂದೂ ಒಕ್ಕಲ್ತನ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವ ಜಗತ್ತಿನಾಗ ಅತಿ ಶಾಣೆ ಆದನಲ್ಲ ಅವನೇ ಒಕ್ಕಲಿಗ ಆಗೋದು. ನೋಡ್ರಿ, ಇದೇನು ಸಾಮಾನ್ಯ ಐತೇನು? ಒಂದು ಹಿಡಿ ಮಣ್ಣಿನೊಳಗೆ ಒಂದು ಮುಷ್ಟಿ ಅಷ್ಟು ಜ್ವಾಳ ಬೆಳಿತಾನಂದ್ರೆ ಯಾವ ಬೆಳಿತಾನೆ ಜಗತ್ತಿನಲ್ಲಿ? ನಾವೆಲ್ಲ ಈಗ ಏನು ಕಲಿಸ್ಲತ್ತಿದ್ದೀವಿ ಮಕ್ಕಳಿಗೆ? ಬಿಸಿಲು ಬಡಿಬಾರ್ದು ರೀ, ಬಿಸಿಲಾಗ ಹೋಗಬಾರ್ದು, ತ್ರಾಸಾಗಬಾರ್ದು, ಮಳೆ ಬರಿಬಾರ್ದು, ತಂಡ್ಯಾಗಿರಬಾರ್ದು. ಏನು ಮಾಡ್ತೀರಿ? ಹೊಲದ ಜೋಡಿ ಕುಸ್ತಿ ಮಾಡಿ ಏನು ಮಾಡೋದದ? ಆರಾಮವಾಗಿ ನಮ್ಮ ಮಗ ನಮ್ಮ ಮಗಳು ಎಲ್ಲಿರಬೇಕು ಅಂದರೆ AC ರೂಮ್ನಾಗ ಕಂಪ್ಯೂಟ್ರ್ ಮುಂದೆ ಕೂತು ಕೆಲಸ ಮಾಡ್ಬೇಕು. ಹಂಗಾದ್ರೆ ಬಾಯಲ್ಲಿಡುವಂಥ ತುತ್ತ ಅನ್ನ ಏನು ಕಂಪ್ಯೂಟ್ರದೊಳಗಿಂದ ಬರ್ತೈತೋ ಏನು ಭೂಮಿಯಾಗಿಂದ ಬರ್ತೈತೋ? ಇದನ್ನು ನಾವೆಲ್ಲ ಲಕ್ಷ್ಯದಾಗ ಇಟ್ಕೋಬೇಕು. ನಿಮಗೆ ಹೊಂದವಲ್ಲದ ನಾ ಹೇಳೋದು, ಆದ್ರೂ ಇದೇ ನಾವು ತಿಳ್ಕೊಬೇಕಾಗಿದೆ. ಇವತ್ತಿ ಇಷ್ಟೆಲ್ಲ ಶಾಲಾ ಕಾಲೇಜುಗಳದಾವು, ಇಂಥ ಎಲ್ಲ ಒಂದು ಶಿಕ್ಷಣ ವ್ಯವಸ್ಥೆ ಐತಿ. ಆದ್ರೂ ಒಬ್ಬ ಅಪ್ಪ ಅವ್ವ ಆದ್ರೂ ನಮ್ಮ ಮಕ್ಕಳು ರೈತರಾಗಲಿ ಅಂತ ಹೆಮ್ಮೆಯಿಂದ ಕಲಿಸ್ತಾರೇನು? ಕಲೀಲಿ, ಅವನು ಶಾಲ್ಯಾಗ ಬೇಕಾದಷ್ಟು ಹುಷಾರಾಗಲಿ, 99% ಮಾಡಲಿ. ಆದ್ರೆ ಆ ಹುಡುಗ ಬಂದು ಒಕ್ಕಲ್ತನ ಮಾಡ್ಲಿಕ್ಕೆ ಸರಿಯಾಗಿ ಚಾಲೂ ಮಾಡಿದ ಅಂದ್ರೆ ಅವ ಒಬ್ಬ ಜಗತ್ತಿಗೆ ಆದರ್ಶನಾದಂಥ ಒಕ್ಕಲಿಗನಾಗ್ತಾನೆ. ಅಂಥ ಹುಡುಗರನ್ನ ತಯಾರು ಮಾಡೋನಲ್ಲ. ಒಕ್ಕಲ್ತನ ಅಂದ್ರೆ ಭಾಳ ಹೈರಾಣ ಕೆಲಸ ಹಿಂಗೆ ತಿಳ್ಕೊಂಡದೀವಿ ನಾವು. ಏನು ರೀ ಅದು? ಏನು ಬೆವರು ಸುರಿಸ್ಬೇಕು? ಹೈರಾಣ. ಯಾಕೆ? ಶಾಣೆ ತಂದಿಂದ ಒಕ್ಕಲ್ತನ ಮಾಡ್ಲಿಕ್ಕೆ ಬರಂಗಿಲ್ಲೇನು? ಹುಂಬ್ರಗತ್ಲೇನೋ ಒಕ್ಕಲ್ತನ ಮಾಡ್ಲಿಕ್ಕೆ ಬರ್ತೈತಿ. ತಲೆ ಓಡಿಸಿನೂ, ತಲೆಯನ್ನು ಬಳಸಿ, ಬುದ್ಧಿಯನ್ನು ಬಳಸಿನೂ ಒಕ್ಕಲ್ತನ ಮಾಡ್ಲಿಕ್ಕೆ ಬರ್ತೈತಿ. ಅದನ್ನು ಯಾಕೆ ಮಾಡಬಾರದು? ಆದ್ದರಿಂದ ನೀವು ಸರ್ವೋದಯ ಸಂಸ್ಥಾದೊಳಗೆ ಕಲಿತು ಮಾಧವಾನಂದ ಪ್ರಭುಗಳು ಸ್ವಾತಂತ್ರ್ಯ ಹೋರಾಟಗಾರರು, ಬಹಳ ದೊಡ್ಡ ಆಧ್ಯಾತ್ಮಿಕ ಗುರುಗಳು, ಅವರ ಸಂಸ್ಥಾದೊಳಗೆ ಕಲಿತ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂಥ ಭಿಕ್ಷುಕರಾಗಿ ನೀವು ತಯಾರಾಗಬಾರ್ದು, ಉದ್ಯೋಗದಾತರಾಗಬೇಕು ಅಂತ ಈ ಸಂಸ್ಥೆಯ ಉದ್ದೇಶ. ಇಲ್ಲಿ ತಕ್ಕ ಹೇಳಿದ್ರಿ ನೀವು, ಕಲೀರಿ, ಮುಂದೆ ಹೋಗ್ರಿ, ಕಲೀರಿ, ಮುಂದೆ ಎಲ್ಲಿ ಹೋಗೋರಿನ? 12ನೇತೆ ಮುಗಿತ್ಲ ಏನು? ಡಿಗ್ರಿ ಅಟ್ಟು ಕಲೀರಿ, ಸ್ವಯಂ ಉದ್ಯೋಗ ಚಾಲೂ ಮಾಡಿರಿ. ನೀವು ಹೆಣ್ಮಕ್ಕಳು ಗೃಹ ಉದ್ಯೋಗಗಳನ್ನು ಪ್ರಾರಂಭ ಮಾಡಬೇಕು. ವಿಜಾಪುರದೊಳಗೆ ಒಬ್ಬರು ಜ್ಯೋತಿ ಗೃಹೋದ್ಯೋಗ ಐತಿ, ಇವತ್ತಿಗೆ ಹೋಗಿ ನೋಡ್ರಿ ನೀವು. ಅಪ್ಪಗಳ ಶಿಷ್ಯರವರು ಏನೂ ಇಲ್ಲ, ಬರೀ ಉಪ್ಪಿನಕಾಯಿ ಹಿಂಡಿ ಮತ್ತು ಸಜ್ಜೆ ರೊಟ್ಟಿ ಇಟ್ಟ ಚಾಲೂ ಮಾಡ್ರಿ ಅವ್ರು ಮೊದಲು. ಇವತ್ತಿಗೆ ಅದು ಎಷ್ಟು ಬೆಳೆದೈತಿ ಅಂದ್ರೆ
ವರ್ಷಕ್ಕೆ 10-20 ಕೋಟಿಗಟ್ಟಲೆ ಉಳಿಸ್ತಾರ ಅವ್ರು ಎಲ್ಲ ಮಾರಿ. ಯಾವ ನೌಕರದಾರ ಆಟ ಗಳಿಸ್ತಾನ? ಯಾವ್ರೆ ಗಳಿಸ್ತಾನ? ಇದಕ್ಕೆ ಏನು ಬೇಕು? ತಲಿಬೇಕು, ಮಾಡೋ ಮನಸ್ಸು ಬೇಕು. ನಮಗೇನೂ ಇಲ್ಲಲ್ಲ. ಹೆಣ್ಮಕ್ಳಂದ್ರೆ ಏನು ಮಾಡ್ತೀರಿ? ಮನ್ಯಾಗ ಇರ್ತೀವಿ ಹೇಳ್ರಿ ಇಟ್ಟು ಹೇಳ್ತಾರೆ ಅವ್ರು. ಏನು ಇಲ್ರಿ, ನಿಮ್ಮ ಅವ್ವಾರು ಏನು ಮಾಡ್ತಾರೆ? ಮಕ್ಕಳಿಗೆ ಕೇಳಿದ್ರೆ ಏನಿಲ್ಲರಿ, ಮನ್ಯಾಗ ಇರ್ತಾರೆ. ಹೌಸ್ ವೈಫ್ ಮನ್ಯಾಗ ಇರ್ತಾರೆ ರೀ. ಮನ್ಯಾಗಿದ್ದು ಏನು ಮಾಡ್ತಾರೆ ರೀ? ಏನಿಲ್ಲರಿ, ದಿನಂಪ್ರತಿ ದಂದಲ್ಲ. ಎಲ್ಲ ರೊಟ್ಟಿ ಮಾಡೋದು, ಪಲ್ಯ ಮಾಡೋದು, ಅನ್ನ ಸಾರ ಮಾಡೋದು, ಆ ಬಳಿಕ ಮನೆ ಅಟ್ಟು ಸ್ವಚ್ಛ ಮಾಡೋದು, ಬಟ್ಟೆ ತೊಳೆಯೋದು, ಮತ್ತು ಸಂಜೆ ಆಕತಿ, ಮತ್ತು ಸಂಜೆ ಅಡಿಗೆ. ಇಷ್ಟ ನೀವು ತಲೆಯನ್ನು ಬಳಸಿದ್ರೆ ಕ್ಯೂರಿ ಅನ್ನುವಂಥ ಒಬ್ಬ ಹೆಣ್ಮಗಳು, ಅವ್ರ ಮನೆತನಕ್ಕೆ 5 ನೊಬೆಲ್ ಬಂದು. ಎಷ್ಟ? 5. ವಿದೇಶದ ಹೆಣ್ಮಗಳು. ಎಷ್ಟು ಧೈರ್ಯ ಸ್ಥೈರ್ಯ ಇರಬಾರದು? ತನಗೂ ಒಂದ, ತನ್ನ ಗಂಡನಿಗೆ ಒಂದ, ಅಳಿಯನಿಗೆ ಒಂದ, ಆ ಬಳಿಕ ಸೊಸೆಗೆ ಒಂದು, ಆ ಬಳಿಕ ಅವರ ಈ ಕ್ಯೂರಿಗೆ ಇನ್ನೊಂದು. ಹಿಂಗೆ ಒಟ್ಟು 5 ನೊಬೆಲ್ ಪ್ರಶಸ್ತಿ ಪಡೆದ್ರವ್ರು. ನೀವೆಲ್ಲ ಏನು ನೋಡ್ರಿ, ಇಟ್ಟು ಮಂದಿ ಇದ್ರಿ, ಒಬ್ಬರೇ ತೊಗೊಂಬರ್ರಿ, ನಮ್ಮ ಶಾಲೆ ಹೆಸರು ಉಳಿತೈತಿ. ಇಟ್ಟು ಮಂದಿ ಏನು ಅದಿರಲ್ಲ ನೀವು ಹೆಣ್ಮಕ್ಳು, ನೀವತ್ತು ಶಾಣೆ ಮಂದಿ ಇದೆ ಅಂತ ದೊಡ್ಡ ಮಂದಿ. ನಮ್ಮ ಭಾಷಣ ಕೇಳ್ರೆ ಗೊತ್ತಾತು ನಮಗೆಲ್ಲ ಎಷ್ಟು ಹುಷಾರು ಯಾರ್ಯಾರು ಅದಿರಿ ಅಂಥೇಳಿ. ಎಂಥ ಕಾವ್ಯ ರಚನೆ ಮಾಡ್ಯಾರ ಪಾಪ. ಅವು ಶಾಲೆ ಬಿಟ್ಟು ಹೊಂಟದೇವು ಅಂಥೇಳಿ ಶಾಲೆ ಮೇಲಿನ ಪ್ರೇಮದಿಂದ ಯಾಕೆ ನಿಮಗೂ ಕಲಿಸಲ್ಲನಪ್ಪ ಶಾಲೆದು. ಏನು ನಡಿತೈತಿ ನಡಿಲತ್ತೇಳಿ ಏನೋ ಸರ್ಗಳು ಮಾಡ್ಲತ್ತಾರೆ ಬೀಳ್ಕೊಡ ಸಮಾರಂಭ. ಕಿರಿಕಿರಿ ತಪ್ಪಿತಾಳೆ ನಾಲಿದಿಂದ ನೀವು. ಅವು ಪಾಪ ದುಃಖ ಮಾಡ್ಕೋತ ಕವಿತೆ ಬರೆದಾರ. ಎಷ್ಟು ಭಾವ ತುಂಬಿ ಭಾಷಣ ಮಾಡಿದಾರೆ. ನನಗನಿಸ್ತು ಇಂಥ ಹೆಣ್ಮಕ್ಕಳೇ ಸಂಸತ್ ಭವನದಲ್ಲಿರಬೇಕು, ಅವಾಗ ನೀತಿ ನಿರ್ಣಯಗಳು ಸರಿಯಾಗ್ತಾವತ್ ನಮಗನಿಸ್ತು. ಪ್ರಜಾಪ್ರಭುತ್ವದಲ್ಲಿ ಹಿಂಗೆ ಮಾತಾಡೋರು ಬೇಕಾಗ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟೈತಿ ಸಂವಿಧಾನ. ಮಾತಾಡ್ಲಕ್ಕೆ ಬರ್ಬೇಕೋ ಬೇಡ? ಸರಿಯಾಗಿ ಮಾತಾಡ್ಲಕ್ಕೆ ಬರಲಿಲ್ಲ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಏನೂ ನಮಗೆ ಸಿಗಂಗಿಲ್ಲ. ಗೊತ್ತಿರಲಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ. ಹಂಗೆ ಮಕ್ಕಳು ಹೆಣ್ಮಕ್ಳು ಹಂಗೆ ತಯಾರಾಗಬೇಕು. ನಿಮ್ಮಲ್ಲಿ ಎಲ್ಲ ರೀತಿಯ ಕಲೆ ಅದ ಗಂಡ್ಮಕ್ಕಳು, ನೀವು ಆ ರೀತಿಯಾಗಿ ತಯಾರಾಗಬೇಕು. ನಿಮ್ಮ ಅಪ್ಪ ನಿಮ್ಮ ಸಲುವಾಗಿ ಇಡೀ ಆಸ್ತಿಯನ್ನು ಇಡ್ತಾನೆ. 10 ಎಕರೆ ಇತ್ತಂದ್ರೆ ಹೆಣ್ಮಕ್ಳಿಗೆ ಬರೀ ಲಗ್ನ ಅಟ್ಟ ಮಾಡಿ ಕೊಟ್ಟು ಕಳಿಸಿಬಿಡ್ತಾರೆ. ಆದರೆ ಇಡೀ ಆಸ್ತಿಯನ್ನು ನಿಮ್ಮ ಹೆಸರಲ್ಲೇ ಇಡ್ತಾನಂತಮ್ಮ. ನೀವೆಷ್ಟು ಗಂಭೀರವಾಗಿರ್ಬೇಕು, ಎಷ್ಟು ಕೆಲಸ ಮಾಡಬೇಕು. ಆದರೆ ಏನೂ ಇಲ್ಲ. ಯಾವ ಬೇಕಾದ ಶಾಲೆಗೆ ಹೋಗ್ರಿ, ಹೆಣ್ಮಕ್ಳು ಹುಷಾರು. ಗಂಡು ಹುಡುಗರು ಎದಕ್ಕೆ ಬರ್ತಾವಪ್ಪ ಅಂದ್ರೆ ಕಸ ಹೊಡೆದು, ನೀರು ಹೊಡೆದು, ಹೊರಗಿನ ಚಾ ತೊಗೊಂಬಾರಪ್ಪ, ಬಜ್ಜಿ ತೊಗೊಂಬಾರಪ್ಪ. ಸಾಹೇಬ್ರು ಬಂದಾಗ ಓಡಾಡು ಯಾವಂದ್ರೆ ಹುಡುಗರು, ಸಾಹೇಬ್ರ ಕಡೆ ಹೌದು ಅನ್ಸ್ಕೊಳ್ಳೋ ಯಾವಂದ್ರೆ ಇವರು. ಅದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗಬೇಕು ಅಂದ್ರೆ ಉದ್ಯೋಗ ಕೊಡುವಂಥ ಶಿಕ್ಷಣ ಆಗಬೇಕು. ಒಕ್ಕಲುತನದ ಕಡೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ವಾಲಬೇಕಾಗ್ಯದ. ಒಕ್ಕಲಿಗರನ್ನೇ ಗೌರವದಿಂದ ಕಾಣದಂಥ ಶಿಕ್ಷಣ ಅದೊಂದು ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ಅಂದರೆ ಏನು? ನಮಗೆ ಯಾರು ಏನು ಕೊಡ್ತಾರಲ್ಲ ಅವ್ರ ಪ್ರತಿಯಾಗಿ ನಾವು ಗೌರವ ಕೊಡೋದೇ ಶಿಕ್ಷಣ. ನಮಗೆ ಎಲ್ಲಕ್ಕಿಂತ ಬದುಕಲಿಕ್ಕೆ ಅನ್ನ ಕೊಟ್ಟಾನಲ್ಲ ಅಂಥ ರೈತನಿಗೆ ಗೌರವ ಕೊಡದಂತಹ ಶಿಕ್ಷಣ ವ್ಯವಸ್ಥೆ ಅದೊಂದು ಶಿಕ್ಷಣ ವ್ಯವಸ್ಥೆ. ವಿದೇಶದಲ್ಲಿ ಅಮೇರಿಕಾದ ಒಬ್ಬರು ಅಧ್ಯಕ್ಷರು ಒಂದು ಸಾರಿ 5 ಸ್ಟಾರ್ ಹೋಟೆಲ್ಗೆ ಹೋದ್ರು. ಅವರು ಹೆಂಗೆ ಹೋದರು ಅಂದ್ರೆ ರೈತರ ವೇಷ ಹಾಕೊಂಡು ಹೋದರು. ಹೋದ ಬಳಿಕ ಇವ್ರದ್ದು ರಾಡಿ ಆದ ಅಂಗಿ ದೋತ್ರ ಇದನ್ನೆಲ್ಲ ನೋಡಿ 5 ಸ್ಟಾರ್ದಾಗ ಅವರು ಜಾಗ ಕೊಡಲಿಲ್ಲ. ನಡೀನಿ ಅಂತಂದ್ರೆ ಅವರು ಅವಮಾನ ಮಾಡಿದರು. ಆ ಬಳಿಕ ಅರ್ಧ ತಾಸಲೆ ಗೊತ್ತಾತು ಇಲ್ಲಿ ಬಂದು ಹೋದವರು ಬೇರೆ ಯಾರೂ ಅಲ್ಲ, ಈ ದೇಶದ ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಬಂದಿದ್ದರು ಅಂತ ಗೊತ್ತಾತವ್ರು. ಆದ ಬಳಿಕ ಅವ ಹೋಟೆಲ್ ಮ್ಯಾನೇಜರ ಹುಡ್ಕೋತ ಹೋದ. ಅವಾಗ ರಾಷ್ಟ್ರಾಧ್ಯಕ್ಷರು ಒಂದು ಮಾತು ಹೇಳಿದರು,
ಯಾವ ಹೋಟೆಲ್ದಲ್ಲಿ ನಮಗೆ ಅನ್ನ ಕೊಡುವಂಥ ರೈತನಿಗೆ ಅಗೌರವ ತೋರಿಸ್ತಿರಲ್ಲ, ಆ ಹೋಟೆಲ್ಗೆ ನಾಯಕ ಬರಲಿ ಅಂತ ಹೇಳಿದರು ಅವರು ರಾಷ್ಟ್ರಾಧ್ಯಕ್ಷರು. ಅಂದ್ರೆ ನಾವು ಮೊಟ್ಟ ಮೊದಲನೇ ಗೌರವವನ್ನು ಯಾರಿಗೆ ಕೊಡಬೇಕು? ಯಾವ ಅನ್ನ ಕೊಡ್ತಾನಲ್ಲ ಅಂಥ ರೈತನಿಗೆ ಕೊಡಬೇಕು. ಆವಾಗ ನಮ್ಮ ದೇಶ ಬೆಳೀತದ, ಉಳಿತದ. ಆದರೆ ನಾವು ಎಲ್ಲ ಮರೆತು ಸೂಟ್ ಬೂಟ್ ಹಾಕಿದ ಮಂದಿಗೆ ಗೌರವ ಕೊಡ್ಕೋತ ಹೊಂಟಿದ್ದೀವಿ. ರೈತರೆಂದರೆ ಮೋಸ ಮಾಡ್ತಾರೆ. ಈ ದೇಶವನ್ನು ಇಷ್ಟು ಜನ ಆಳಿದರೆ ಎಲ್ಲರೂ ಮೋಸಗಾರರು. ಎಷ್ಟೋ ಮಂದಿ ಕೋಟಿ ಕೋಟಿ ಎಲ್ಲ ಲಕ್ಷ ಕೋಟಿಗಟ್ಟಲೆ ತುಡುಗು ಮಾಡಿದರು. ಇಲ್ಲಾಂದ್ರೆ ಭಾರತ ದೇಶ ಹಿಂಗ್ಯಾಕಿರ್ತೈತಿ? ಎಲ್ಲ ನಮ್ಮ ಕಚ್ಚಾ ರೋಡ್ ಇರ್ಲಕ್ಕೆ ಕಾರಣಕರ್ತರು ಯಾರದಾರ? ದೇಶ ತುಡುಗು ಮಾಡುವಂಥ ಮಂದಿ ಐತೆ ತಿಟ್ಕೊಂಡು ಕಚ್ಚಾ ರೋಡುಗಳು, ಸರಿಯಾಗಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಇನ್ನೂ ನಮಗೆ ಅಂಥ ಭಾರತವನ್ನು ಕಟ್ಟಲಿಕ್ಕಾಗಿಲ್ಲ. ಎಂಥ ಭಾರತ? ಸ್ವಾತಂತ್ರ್ಯ ಹೋರಾಟಗಾರರ ಕನಸಿನ ಭಾರತವನ್ನು ಇವತ್ತಿಗೂ ನಮಗೆ ಕಟ್ಟಲಿಕ್ಕಾಗಿಲ್ಲ. ನಾಚಿಕೆ ಬರ್ಬೇಕು ನಮಗೆಲ್ಲ. ಯಾವ ಸ್ವಾತಂತ್ರ್ಯದ ಸಲುವಾಗಿ ಅವರು ರೊಕ್ಕ ರೂಪಾಯಿ ಎಲ್ಲ ತಮ್ಮ ಪ್ರಾಣವನ್ನೇ ಕೊಟ್ಟರು, ಅಂಥ ಸ್ವಾತಂತ್ರ್ಯದ ಕನಸಿನ ಭಾರತವನ್ನು ನಮಗೆ ಇನ್ನೂ ಕಟ್ಟಲಿಕ್ಕಾಗಿಲ್ಲ. 75 ವರ್ಷ ಮುಗಿದು ಇಂತಹ ಈ ಒಂದು ವ್ಯವಸ್ಥೆ ಏನದ, ಈ ರೈತರೇನದಾರಲ್ಲ, ರೈತರನ್ನು ಮರೆತದ್ದರಿಂದ, ಬರೇ ಸೂಟು ಬೂಟಿನ ಮಂದಿ ಇವರನ್ನು ನಂಬಿದ್ದರಿಂದ ನಾವೆಲ್ಲ ಏನಾದೀವಿ? ಹಾಳಾದೀವಿ. ಮೋಸಗಾರ ಯಾರಪ್ಪ? ಒಬ್ಬ ರೈತ ಏನ್ರಿ ಮೋಸ ಮಾಡ್ತಾನೆ? ಒಬ್ಬ ರೈತ ಈ ದೇಶಕ್ಕೇನು ಹಾನಿ ಮಾಡ್ಯಾನೆ? ಒಬ್ಬ ಅನ್ನ ಕೊಡುವಂಥ ಅನ್ನದಾತ ಎಂದಾದರೂ ಈ ದೇಶಕ್ಕೆ ಕೆಟ್ಟದ್ದಾಗಲಿ ಅಂತ ಬಯಸಾನೇನು? ಬಾಂಬ್ ಬ್ಲಾಸ್ಟ್ ಯಾರು ಮಾಡ್ಯಾರಪ್ಪ? ಈ ದೇಶದ ಮೂರ್ತಿಗಳನ್ನು ಒಡೆದವರು ಯಾರು? ಮಂದಿರಗಳನ್ನು ಒಡೆದವರು ಯಾರು? ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದವರು ಯಾರು? ರೈತರೇನ್ರಿ ಹಾಳು ಮಾಡ್ಯಾರೇನು? ಅದಕ್ಕೆ ನಾವೆಲ್ಲರೂ ಕೂಡ ರೈತರಿಗೆ ಅತ್ಯಂತ ಗೌರವವನ್ನು ಕೊಡಬೇಕಾಗ್ಯದ. ರೈತರನ್ನು ವಿಶ್ವಾಸಕ್ಕೆ ತಗೋಬೇಕಾಗ್ಯದ. ರೈತರನ್ನು ಉಳಿಸಿ ರೈತರನ್ನು ಬೆಳೆಸಬೇಕಾಗ್ಯದ. ಈ ಶಿಕ್ಷಣ ವ್ಯವಸ್ಥೆ ಏನು ಮಾಡಬೇಕು? ಇದು ರೈತರಿಗೆ ಮೊಟ್ಟ ಮೊದಲನೇ ಪ್ರಾಶಸ್ತ್ಯ. ಎರಡನೆಯದಾಗಿ ಉದ್ಯೋಗದಾತರಿಗೆ ಪ್ರಾಶಸ್ತ್ಯ, ಆ ಬಳಿಕ ನೌಕರಿ. ಮೊಟ್ಟ ಮೊದಲು ಶೇತಿ, ಆನಂತರ ಉದ್ಯೋಗದಾತರು. ಉದ್ಯೋಗದಾತರಷ್ಟು ದೊಡ್ಡವರೇ ಯಾರದಾರ? ಈಗ ನೋಡ್ರಿ, ಟಾಟಾ ಎಂಥ ಕಂಪ್ನಿ. ಟಾಟಾ ಮನಸ್ಸು ಮಾಡಿದ್ದ ಅಂದ್ರೆ ವಿಶ್ವದ ನಂಬರ್ 1 ಶ್ರೀಮಂತ ಆಗ್ಬೋದಾಗಿತ್ತು. ಆದರೆ ತನ್ನ ಏನು ಕಂಪ್ನಿಯ ಸಂಪತ್ತೈತಲ್ಲ, ಲಾಭ ಏನೈತಲ್ಲ, ಅದರ ಅರ್ಧಕ್ಕಿಂತ ಹೆಚ್ಚಿಗೆ ಈ ದೇಶಕ್ಕೆ ದಾನ ಮಾಡಿದ ಪುಣ್ಯಾತ್ಮ ಯಾರು ಅಂದ್ರೆ ಟಾಟಾ ಕಂಪ್ನಿ. ದೇಶ ಪ್ರೇಮಿಗಳು ಯಾರಂದ್ರೆ ಇವರು. ಲಕ್ಷ ಕೋಟಿಗಟ್ಟಲೆ ಈ ದೇಶದ ಸಲುವಾಗಿ ದಾನ ಮಾಡ್ತಾರಲ್ಲ, ಅಂಥವ್ರು ನಿಜವಾಗಿಯೂ ನಮ್ಮವರು. ಅವರು ದೇಶಭಕ್ತರು. ಆದರೂ ನಾವು ಹುಚ್ಚರಿದೀವಿ ಇನ್ನೂ. ಇಟ್ಟೆಲ್ಲ ನೀವೆಲ್ಲ ಮುಂದುವರೆದರೆ ಅಂತ ಹೇಳ್ತೀರಿ. ಒಂದು ವಸ್ತು ಖರೀದಿ ಮಾಡೋ ಮುಂದೆ ಏನು ನೋಡಿ ತಗೋತೀರಪ್ಪ? ಮೇಡ್ ಇನ್ ಇಂಡಿಯಾ ಅಂತ ನೋಡಿ ತಗೋಬೇಕೆ ಹೊರತು ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೇರಿಕಾ, ಮೇಡ್ ಇನ್ ಚೀನಾ, ಮೇಡ್ ಇನ್ ಪಾಕಿಸ್ತಾನ್ ಇವೆಲ್ಲ ತಗೊಂಡ್ರಿ ಅಂದ್ರೆ ನಿಮ್ಗೆ ಹೆಂಗೆ ವಿದ್ಯಾರ್ಥಿಗಳು ಅನ್ಬೇಕು? ನೀವು ಒಂದು ಪೈಸಾ ಖರ್ಚು ಮಾಡ್ತೀರಿ ಅಂದ್ರೆ ಆ ಪೈಸಾ ನನ್ನ ದೇಶಕ್ಕೆ ಹೋಗಲಿ ಅಂಥೇಳಿ ಯಾರು ಖರ್ಚು ಮಾಡ್ತಾರಲ್ಲ ಅವರು ಸ್ವಾಭಿಮಾನಿಗಳು, ಅವರು ರಾಷ್ಟ್ರಭಕ್ತರು. ಜಪಾನ್ ದೇಶದೊಳಗೆ ನಡೆದದ್ದು ನೆನಪಿಟ್ಟುಕೋರಿ. ಜಪಾನ್ ದೇಶದವರಷ್ಟು ರಾಷ್ಟ್ರಭಕ್ತರು ಯಾರೂ ಅಲ್ಲ. ಭಾರಿ ಸ್ವಾಭಿಮಾನ ಅವ್ರಿಗೆ. ಜಪಾನ್ ದೇಶ ಎಲ್ಲೈತೆ ಅಂದ್ರೆ ಅದು ಮ್ಯಾಲ ಸುನಾಮಿ ಆಗ್ತಿರ್ತಾವೆ, ಮ್ಯಾಲ ಭೂಕಂಪ ಆಗ್ತಿರ್ತೈತೆ. ಅಂಥ ಭೌಗೋಳಿಕ ಪ್ರದೇಶ ಹೊಂದಿದ ಜಪಾನ್. ಆದ್ರೆ ಆ ಜಪಾನ್ದಲ್ಲಿ ಒಂದು ಅಮೇರಿಕಾದ ಕಂಪ್ನಿ ಬಂದು ಅಲ್ಲಿ ಕಂಪ್ನಿ ತೆಗಿತ್ತು. ಅವರ ಜಪಾನ್ ಸರ್ಕಾರದವ್ರು ಹೇಳಿದರು ತೆಗಿತೀವಿ ಅಂದ್ರೆ ತೆಗಿರತ್ತಂದರು. ಮುಕ್ತವಾಗಿದೆ, ಜಗತ್ತಿನಲ್ಲಿ ಯಾವುದೇ ದೇಶದಾಗ ಹೋಗಿ ಯಾವುದೇ ದೇಶದ ವಸ್ತು ಮಾರಬಹುದು, ತಗೋಬೋದು. ಮಾರ್ಕೆಟ್ ಸಿಸ್ಟಮ್ ಎಲ್ಲ ಕುಲ್ಲಾದ ಇಡೀ ಜಗತ್ತಿನ ತುಂಬ.
ಆವಾಗ 1 ವರ್ಷ ಆತು. ಒಬ್ಬ ಜಪಾನಿಗನೂ ಕೂಡ ಒಂದು ಅಮೇರಿಕಾದ ಆ ಕಂಪ್ನಿಯ ಪ್ರಾಡಕ್ಟನ್ನು ಖರೀದಿ ಮಾಡಲಿಲ್ಲ. ತಾನಾಗಿ ಮುಚ್ಕೊಂಡು ಹೋಗ್ತದ ಆ ಕಂಪ್ನಿ ಆ ದೇಶದ. ಅಂಥ ಸ್ವಾಭಿಮಾನಿಗಳು ಜಪಾನಿಗಳು. ನಾವೇನಪ್ಪ ಇವತ್ತು ಪಾಕಿಸ್ತಾನದಿಂದ ಯಾರೇ ಒಂದು ಮಿಠಾಯಿ ಮಾರ್ಕೋತ ಬಂದರೂ ನಮ್ಮ ಮನೆ ತಿನ್ಕೋತ ತಿರುಗಾಡ್ತದೆ. ಇಂಥ ಹುಚ್ಚರು ನಾವು ಇದೀವಿ. ತಿನ್ಯಾಂಗ ನಾವು ಹಿಂದೂಸ್ತಾನ ಕಟ್ಟವರು. ಅದಕ್ಕೆ ದೇಶವನ್ನು ಕಟ್ಟಬೇಕಾದ್ರೆ ಶಿಕ್ಷಣ ವ್ಯವಸ್ಥೆಯಿಂದ ನಾವು ಏನು ನಿರ್ಮಾಣ ಮಾಡ್ಲಿಕ್ಕೆ ಹೊಂಟದಿ ಅನ್ನೋ ಕಲ್ಪನಾ ನಮಗಿರ್ಬೇಕು. ABCD ಅಟ್ಟು ಕಲ್ತು ನಮ್ಮೆಲ್ಲ ಅಕ್ಷರ ಹಾಳಾಗ್ಯಾವು. 26 ಅಕ್ಷರ ABCD, 52 54 ಅಕ್ಷರ ನಮ್ಮ. ಸಂಸ್ಕೃತ ಮರ್ತದೀವಿ, ಹಿಂದಿ ಮರ್ತದೀವಿ, ಮರಾಠಿಯ ಮೂಲ ಮರ್ತದೀವಿ. ಇದನ್ನೆಲ್ಲ ಮರೆತು ನಾವು ಏನು ಕಲ್ತು ಎಲ್ಲಿ ಇಂಗ್ಲೆಂಡ್ಗೆ ಹೋಗೋರ್ದು ಎಲ್ಲರೂ ಗುಡ್ ಮಾರ್ನಿಂಗ ಗುಡ್ ನೈಟ್ ಅಂತ ಹೇಳಿ. ಇಲ್ಲಿರೋರು ಯಾರು ಅದಾರಪ್ಪ? ಶುಭೋದಯ ಅಂತ ಹೇಳಿಕ್ಕೆ ಏನಾಗ್ತದೆ, ನಮಸ್ಕಾರ ಅಂತ ಹೇಳಿಕ್ಕೆ ಏನಾಗ್ತದೆ, ನಮಗೆ ಮುಂಜಾನೆಯ ನಮನಗಳು ಅಂತ ಹೇಳಕ್ಕೆ ಏನಾಗ್ತೈತಿ. ಆದರೂ ಇದೇನೂ ಇಲ್ಲ. ಈಗಿನ ಶಿಕ್ಷಣ ವ್ಯವಸ್ಥೆ ಇದು ದೋಷಪೂರಿತವಾದ ಶಿಕ್ಷಣ ವ್ಯವಸ್ಥೆ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಮಾಡಿ ಹೊಸ ಶಿಕ್ಷಣ ನೀತಿ ಅಂತತ್ತು, ನ್ಯೂ ಎಜುಕೇಷನ್ ಪಾಲಿಸಿ ತತ್ತಲ್ಲ, NEP. ಅದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಅದ. ಅದನ್ನು ನಾವೆಲ್ಲ ಬೆಂಬಲಿಸಬೇಕು. ನಮ್ಮ ಮಕ್ಕಳು ಹಂಗೆ ತಯಾರಾಗಬೇಕು. ಆ ರೀತಿಯಲ್ಲಿ ತಾವೆಲ್ಲ ತಯಾರಾಗ್ರಿ. ಏನು ಇಷ್ಟು ದಿವಸ ಇಲ್ಲಿ ಕಲ್ತೀವಿ, ಶಾಲ್ಯಾಗ ಬಿಟ್ಟು ಹೊಂಟಿವಿ ತೇನು ತೆಲಿಗೆ ಹಚ್ಕೋಬೇಡ್ರಿ. ಇದ ಊರಾನವ್ರು ಇರ್ತೀರಿ, ಮತ್ತು ಹೊಳ್ಳಿ ಬರಕ್ರತ್. ಆದ್ರೆ ನೀವು ಬೆಳೆದು ಬರ್ಬೇಕು. ಈ ಶಾಲೆಗೆ ದೊಡ್ಡವರಾಗಿ ಬರ್ಬೇಕು. ಈ ಶಾಲ್ಯಾಗ ಕಲ್ತಾರೆ ಅಂದ ಕೂಡಲೇ ಈ ಸಂಸ್ಥೆ ಹೆಸರು ತಗೊಂಡು ಮತ್ತು ಹೊಳ್ಳಿಗೆ ಇಲ್ಲೇ ಪ್ರಶಸ್ತಿ ತಗೊಳಕ್ಕೆ ಬರ್ಬೇಕು. ಅಷ್ಟು ದೊಡ್ಡವರಾಗಿ ನೀವೆಲ್ಲ ಬೆಳಿಬೇಕು. ಲಕ್ಷ್ಯದಾಗಿರಲಿ. ಈ ಸಂಸ್ಥೆಯೊಳಗೆ ಕಲ್ತರಿ ಅಂದ ಬಳಕ ನೌಕರದಾರರಾಗಿ ತಯಾರಾಗುವುದಲ್ಲ. ಮೊದಲ ಪ್ರಾಶಸ್ತ್ಯ ಒಬ್ಬ ದೊಡ್ಡ ಒಕ್ಕಲಿಗೆ ಆಗಬೇಕು. ಆ ಬಳಿಕ ಎರಡನೇದ್ದು ಉದ್ಯೋಗದಾತರಾಗಬೇಕು. ಏನಪ್ಪ ಒಬ್ಬ ಹುಡುಗ ಕಂಪ್ನಿ ತೆಗೆದಾನ, ಖೋಜಾನವಾಡಿ ಹುಡುಗ, ಇಡೀ ಮುಂಬೈದೊಳಗೆಲ್ಲ ಅವನದೇ ಹೆಸರದ ಅಂಥೇಳಿ ಅನ್ಬೇಕು. ಅಂಥ ಕಂಪ್ನಿ ತೆಗೀರಿ. ನಿಮ್ಮ ಕಂಪ್ನಿಯಾಗ 4-5 ಸಾವಿರ ಜನ ಕೆಲಸ ಮಾಡ್ಬೇಕು. ಅಂಥವ್ರು ನೀವು ಆದ್ರಿ ಅಂದ್ರೆ ಊರು ಬೆಳಿತೈತಿ, ಈ ಸಂಸ್ಥೆ ಹೆಸರು ಉಳಿತೈತಿ. ಇವತ್ತಿದಿರ್ಬೋದು ಭಾಳ ಸಣ್ಣ ಕಟ್ಟಡಗಳಿಲ್ಲ, ಅಂಥ ಸಂಸ್ಥೆಯಲ್ಲಿ ನೀವು ಕಲ್ತಿರಬಹುದು. ಆದರೆ ಇದು ಸಂಸ್ಥೆ ಗುರುಗಳ ಅನುಗ್ರಹ ಇರುವಂಥ ಸಂಸ್ಥೆ. ಇದು ನಿಜಕ್ಕೂ ಮುಂದೊಂದು ದಿನ ಬಹಳಷ್ಟು ಬೆಳೀತದೆ. ಯಾಕಂದರೆ ಇಲ್ಲಿಯ ಶಿಕ್ಷಕರು ಆ ರೀತಿ ಹಚ್ಕೊಂಡು ಕಲಿಸ್ತಾರೆ. ಹಚ್ಕೊಂಡು ಕಲಿಸೋರು ಬೇಕು. ಏನಪ್ಪ ಪಗಾರ ಕೊಡ್ತಾರೆ, ಇದೊಳ್ಳೆ ಬತ್ತಪ್ಪ ಅಂತ ಕಲಿಸೋರು ಬೇಡ ನಮಗೆ. ಎಂಥ ಶಿಕ್ಷಕರು ಬೇಕು ಅಂದ್ರೆ ಸಂಸ್ಥಾದ ಮಾಲಕರು ಎಷ್ಟು ದಿವಸ ಹೊರಗಿದ್ರು ಸಂಬಂಧ ಇಲ್ಲ, ನಮ್ಮನ್ನು ಕೇಳ್ತಾರ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿದೆ. ನಮ್ಮದ ಅಂತ ತಿಳ್ಕೊಂಡು ಅವರು ದುಡಿದ್ರು ಅಂದರೆ ಈ ಸಂಸ್ಥೆ ಬೆಳೀತದೆ. ಅಂಥ ಶಿಕ್ಷಕವೃಂದ ಇಲ್ಲಿ ಅದ. ಪ್ರಬುದ್ಧರಾದಂಥ ವಿದ್ಯಾರ್ಥಿಗಳನ್ನು ತಾವೆಲ್ಲ ತಯಾರು ಮಾಡಿರಿ. ಕೆಲವೊಂದು ಸಂಸ್ಥಾಕ್ಕೆ ಹೋಗಿರ್ತೀವಿ, ಆ ಬೀಳ್ಕೊಡು ಸಮಾರಂಭ ಇದ್ರೂ ಮಾಸ್ತರ್ಗಳು ಭಾಷಣ ಮಾಡೋದು, ಸ್ವಾಗತ ಸಮಾರಂಭ ಇದ್ದರೂ ಅವರ ಮಾಡೋದು, ಎಲ್ಲ ಅವರ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಆ ರೀತಿಯಾಗಿಲ್ಲ. ಎಲ್ಲ ಹುಡುಗರನ್ನ ಚಲೋ ತಯಾರು ಮಾಡಿರಿ ನೀವು. ಹಿಂಗೆ ಇವರು ಬೆಳೀಲಿ. ಆ ಬಳಿಕ ನಮ್ಮ ಹುಡುಗರು ಮ್ಯಾಳಟ್ಟು ಇನ್ನೊಂದು ತುಸು ಹುಷಾರಾಗಲಿ. ದಡ್ಡದಿರ ಹಿಂಗೇನಲ್ಲ, ಅವ್ರನ್ನ ಹಿಂದೆ ಹಾಕಿ ನೀವು ಹೋಗ್ಬೇಕು. ಅಷ್ಟು ಬೆಳಿಬೇಕಲ್ಲ ನೀವು. ಅವರಂದ್ರೆ ಬೇರೆ ಅಲ್ಲ, ಮತ್ತು ನಿಮ್ಮ ಅಕ್ಕ ತಂಗಿಯರ ಅದಾರ ಅವರು. ಇನ್ನೊಂದು ಈಗ ಹೇಳಬೇಕು ನಿಮಗೆ, ಈಗಿನ ಶಿಕ್ಷಣ ವ್ಯವಸ್ಥೆ ಅತ್ಯಂತ ದೊಡ್ಡ ದೋಷ ಏನಂದ್ರೆ ಪವಿತ್ರತೆಯನ್ನು ಕಲಿಸ್ಲಿಲ್ಲ ನಾವು ಯಾರು. ಶಿಕ್ಷಕರು ಮಕ್ಕಳಿಗೆ ಪವಿತ್ರತೆಯನ್ನು ಕಲಿಸ್ಲಿಲ್ಲ. ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾರೆ, ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡ್ತಾರೆ. ಹುಡುಗರು ನಾಚಿಕೆ ಬರ್ಬೇಕು ನಮಗೆಲ್ಲ. ಶಾಲೆಗೆ ಅದಕ್ಕೆ ಬರ್ಬೇಕಪ್ಪ, ಲಗ್ನ ಆಗೋ ಸಲುವಾಗಿ, ಪ್ರೀತಿ ಪ್ರೇಮ ಮಾಡೋ ಸಲುವಾಗಿ ನಿಮ್ಗೆ ಅವ್ವ ಅಪ್ಪ ಕಳಿಸಿರ್ತಾರನ್ ಶಾಲೆಗೆ. ಕಾಲೇಜ್ ಜೀವನ ಏನಿರ್ತೈತಿ ಇದು ಅತಿ ಮಹತ್ತರ ಘಟ್ಟ. ಈಗ ಹುಡುಗರು ಪ್ರೀತಿ ಪ್ರೇಮ ಅಂತ ಹೋದು ಅಂದರೆ ಇಡೀ ಜೀವನ ಹಾಳಾಗಿ ಹೋಗ್ತೈತಿ.
ನೀವು 25-30 ವರ್ಷ ಆದ ಬಳಿಕ ವಾಲ್ಲಂದ್ರೂ ಜಗ್ಗಿ ತಂದು ಲಗ್ನ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡ್ರಿ ನೀವು. ಒಮ್ಮೆ ನಗ ಹೊಚ್ಚಿರು ಅಂದ್ರೆ ಹಗ್ಗ ಬಿಗದ್ರಂದ್ರೆ ಮುಗಿತು, ಸಾಯ್ತಕ ಬೆಚ್ಚಂಗೆ ಅಲ್ಲ. ಎಷ್ಟು ಜಗತ್ತಿರಿ ಜಗ್ರಿ ನೀವು ಪ್ರಪಂಚದಾಗತ್ತಂತಾರೆ. ಲಗ್ನ ಏನು ಹೊಸ ವಿಷಯ ಐತೇನು ಜಗತ್ತಿನಾಗ? ಲಗ್ನ ಆದವ್ರನ್ನ ಕೇಳಿ ನೋಡ್ರಿ ಹೆಂಗಿರ್ತೈತಿ ಪ್ರಪಂಚ. ಒಂದು 2 ವರ್ಷ ಆದ ಬಳಿಕ ಕೇಳ್ಬೇಕು, ಲಗ್ನ ಆದ 2 ವರ್ಷಿಗೆ ಏನೋ ಮರಯ ಮೊದಲು ಚಲೋ ಇದ್ದೀವತ್ತಾರ ಅವ್ರು. ಮೊದಲ ಒಂಟು ಕುದುರೆ ಇತ್ತು, ಈಗ ಜೋಡು ಕುದುರೆ ಆಗೈತಿ, ಹಿಂದೆ 4 ಮರಿ ತಯಾರಾಗ್ಯಾವ. ಎಲ್ಲ ಜಕ್ಕೊಂಡು ಹೋಗ್ಬೇಕಲ್ಲ ಇವು ಬಾರದಾನ. ಅದಕ್ಕೆ ಅದರ ಸಲುವಾಗಿ ಶಾಲೆಗೆ ಬರೋದಲ್ಲ, ಪ್ರೀತಿ ಪ್ರೇಮ ಅಂತಲ್ಲ. ಒಬ್ಬ ಹೆಣ್ಮಗಳದಾಳು ಅಂದ್ರೆ ಆಕಿ ನಮ್ಮ ತಂಗಿ ನಮ್ಮ ಅಕ್ಕ ಅಂತ ನೋಡ್ಲಾಕ ಈಗಿನ ವ್ಯವಸ್ಥೆ ಕಲಿಸುವಲ್ದು ಅತ್ ನಮ್ಮ. ಒಬ್ಬ ಹುಡುಗ ಅದಾನಂದ್ರೆ ಅವನಿಗೆ ಅಣ್ಣ ತಮ್ಮ ಅಂತ ಯಾಕೆ ನೋಡಬಾರ್ದಪ್ಪ ನೀವು? ಇದನ್ನು ಶಾಲ್ಯಾಗ ಶಿಕ್ಷಕರು ಹೇಳಬೇಕು, ಆಡಳಿತ ಮಂಡಳಿ ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಆಗಬೇಕಿಲ್ಲ. ಅಂದ್ರೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿರ್ತೈತಿ. ಮೊದಲ ನಿಮ್ಮದು ಕಾಲೇಜ್ದಾಗ ಅತಿ ಹೆಚ್ಚು ಹುಡುಗರು ಕೆಡ್ತಾವೆ. ಹುಡುಗರು ಹಾಳಾಗೋದಾಗಲಿ ಹುಡುಗರು ಉದ್ಧಾರ ಆಗೋದು ಕಾಲೇಜ್ ಜೀವನದಲ್ಲಿ. ಹೈಸ್ಕೂಲ್ ತನಕ ಬರೋಬ್ಬರಿ ಇರ್ತಾವೆ. ಮುಂದೆ ಹೈಸ್ಕೂಲ್ ತನಕ ಪೂರ ಪಾಟಿ ಚೀಲೆಲ್ಲ ತೊಗೊಂಡು ಶಾಲೆಗೆ ಹೋಗಿರ್ತಾವೆ ಹುಡುಗರು. ಫಸ್ಟ್ ಇಯರ್ಗೆ ಹೊಂಟ್ರು ಅಂದ್ರೆ ಒಂದೇ ಬುಕ್ ಹಿಂಗೆ ತೊಗೊಂಡು ಹೋಗಿರ್ತಾರೆ. ಒಂದೇ ಸಿಂಗಲ್ ಏನೂ ಇಲ್ಲ ಅದ್ರಾಗ. ಏನು ಪಠ್ಯ ಪುಸ್ತಕ ತೊಗೊಂಡು ಹೋಗಂಗಿಲ್ಲ, ಅಭ್ಯಾಸ ಪುಸ್ತಕ ತೊಗೊಂಡು ಹೋಗಂಗಿಲ್ಲ, ಏನೂ ಇಲ್ಲ. ಅವರು ಮಾಸ್ತರ್ಗಳು ಅವರು ಕಾಲೇಜ್ಗೆ ಬಂದ ಹುಡುಗರು ನಮ್ಮ ಮಾತ ಕೇಳೋದಿಲ್ಲತ್ತವ್ರು. ಒಮ್ಮೇನು ಹಿಂಗೆ ನೋಡಿ ಡೆಸ್ಕ್ ಮೇಲೆ ನೋಡಿ ಓದ್ಲಕ್ಕೆ ಚಾಲೂ ಮಾಡ್ತಾರೆ. ಅವ್ರು ಓದಿ ಅವ್ರು ಮುಗಿಸಿ ಅವ್ರು ಹೋಗಿಬಿಡ್ತಾರೆ. ಅದಕ್ಕೆ ಹಿಂಗೆ ಆಗಬಾರ್ದು. ಈ ಸಂಸ್ಥೆ ಒಂದು ಆದರ್ಶ ಸಂಸ್ಥೆ ಆಗಲಿ. ಎಲ್ಲ ಕಾಲೇಜ್ ಅದಾವಂದ್ರೂ ಅದರಾಗ ಇದೊಂದು ಆದರ್ಶ ಸಂಸ್ಥೆ ಆಗಬೇಕು. ಮಾಧವಾನಂದ ಪ್ರಭುಗಳ ಕನಸಿನ ಶಾಲಾ ಇದಾಗಬೇಕು, ಸಂಸ್ಥೆ ಇದಾಗಬೇಕು. ಯಾಕೆ ಅಂದ್ರೆ ಅವರೇನು ಭಾಳ ದೊಡ್ಡವರು, ಸ್ವಾತಂತ್ರ್ಯ ಹೋರಾಟಗಾರರವರು. ಅಂಥವರು ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡಿದಂಥವ್ರು. ಅಂಥ ಮಹಾತ್ಮರ ಅನುಗ್ರಹ ಈ ಸಂಸ್ಥೆಗೆ ಅದ. ಸರ್ವೋದಯ, ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರ ಕಲ್ಯಾಣ ಆಗ್ಬೇಕು. ಶ್ರೀಮಂತರ ಕಲ್ಯಾಣ ಆದ್ರೆ ಸರ್ವೋದಯ ಅಲ್ಲ. ಬರೀ ಕಲ್ತವ್ರು ಅಷ್ಟು ಮುಂದೆ ಹೋದ್ರೆ ಸರ್ವೋದಯ ಅಲ್ಲ. ಬರೀ ರಾಜಕೀಯದವರು ಬೆಳೆದ್ರೆ ಸರ್ವೋದಯ ಅಲ್ಲ. ಯಾರು ಬೆಳಿಬೇಕು ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಅನಾಥ ಮಗು ಕೂಡ ನನಗೆ ಯಾರೂ ಇಲ್ಲ ಅಂತ ಅದಕ್ಕೆ ಅನಿಸಬಾರ್ದು, ಆವಾಗ ಸರ್ವೋದಯ. ಪ್ರತಿಯೊಬ್ಬ ಬಡಬಗ್ಗರಿಗೂ ಕೂಡ ನಮ್ಮನ್ನು ಯಾರಾದರೂ ಮಾತಾಡ್ಸೋರದಾರಪ್ಪ, ಕೈ ಹಿಡಿದು ಬಡತನದಿಂದ ಶ್ರೀಮಂತಿಕೆ ಎಡೆಗೆ ಎತ್ತವ್ರದಾರ ತನಿಸ್ಬೇಕು ಬಡವರಿಗೆ, ಅದು ಸರ್ವೋದಯ. ಅಂತಹ ಕನಸಿನ ಸರ್ವೋದಯ ಸಂಸ್ಥೆ ಬೆಳೆಯಲಿ. ಇಲ್ಲಿರುವಂಥವ್ರು ನೀವೇನು ಹೊಂಟರಿ, ನಿಜಕ್ಕೂ ನೀವು ಭಾಳ ಸೌಭಾಗ್ಯವಂತರು. ಇಲ್ಲೊಂದು 2 ವರ್ಷ ಕಳೆದ್ರಿ. ಆದರೆ ಇನ್ನು ಮುಂದೆ ದೂರದೃಷ್ಟಿ ಇರ್ಬೇಕು ನಿಮ್ಮ ಜೀವನಕ್ಕೆ. ಇನ್ನು ಮುಂದೆ ಕೆಲವೊಂದು ಮಂದಿದು ಲಗ್ನ ಮಾಡ್ತಾರೆ. ಎಲ್ಲರೂ ಮುಂದೆ ಡಿಗ್ರಿಗೆಲ್ಲೇ ಹಚ್ತೈತಿ ಮಂದಿ. ಕೆಲವೊಂದು ಮಂದಿನ ಸಾಕುವ ತಂಗಿ ಸಾಕಪ್ಪ ಏನ ನಮ್ಮದ ಹೊಲ ಐತಿ, ಮುಂದೇನು ಹೋಗಬೇಡ ಮಾಡಬೇಡ ಅಂತ ತಿಳ್ಕೊಂಡು ನೋಡಿಕೊಂಡು ಕೆಲವೊಬ್ಬರಿಗೆ ಲಗ್ನ ಮಾಡ್ತಾರೆ, ಕೆಲವೊಬ್ಬರಿಗೆ ಒಕ್ಕಲ್ತನಕ್ಕೆ ಹಚ್ತಾರೆ. ಆದರೂ ಮುಂದೆ 8 ಮಂದಿ ಉಳಿತೈತ್ಲಿ, ಅವರೇ ಮುಂದೆ ಹೋಗಿ ಕಲಿತು ದೊಡ್ಡವರಾಗ್ರಿ, ಡಿಗ್ರಿ ತಗೋರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೇನು ಕಡಿಮೆ ಡಿಗ್ರಿ ಇತ್ತತ್ತಿಲ್ಲ. ಎಂಥ ಡಿಗ್ರಿ ಇತ್ತು, ಅವರೊಟ್ಟು ಹುಷಾರೇ ಯಾರೂ ಇಲ್ಲಿ ಇವತ್ತಿನ ತನಕ. ಆದರೆ ಸುಭಾಷ್ ಚಂದ್ರ ಬೋಸ್ಗೆ ಆಗಿನ ಕಾಲದ ಬ್ರಿಟಿಷ್ ಸರ್ಕಾರ ಹೇಳ್ತು, ನಿಮ್ಮನ್ನು ರಾಯಭಾರಿ ಅಂತ ಮಾಡ್ತೀವಿ ವಿದೇಶದ್ದು, ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ನೀವು ಸೇರ್ಕೋರಿ ಅಂತ ಹೇಳಿತು. ಆವಾಗ ಸುಭಾಷ್ ಚಂದ್ರ ಬೋಸ್ ಹೇಳಿದರು, ನಾನು ಭಾರತದ ಸ್ವಾತಂತ್ರ್ಯ ಹೋರಾಟಗಾರನೇ ಹೊರತು ನಾನು ಇಂಗ್ಲೀಷರ ಗುಲಾಮ ಅಲ್ಲ ಅಂತ ಸಿಡದೆ ಎದ್ದು ಹೇಳಿದಲ್ಲ ಸುಭಾಷ್ ಚಂದ್ರ ಬೋಸ್. ಹಂಗೆ ನಾವು ತಯಾರಾಗಬೇಕು, ಗುಲಾಮರಾಗಿ ತಯಾರಾಗುವುದಲ್ಲ. ಡಿಗ್ರಿ ತಗೋರಿ, ತಗೊಂಡು ನಿಮ್ಮ ಊರ ಕಡೆ ಹೊಳ್ಳಿ ನೋಡ್ರಿ. ಡಿಗ್ರಿ ತಗೋರಿ, ತಗೊಂಡು ಒಕ್ಕಲ್ತನ ಮಾಡಿರಿ. ಆ ರೀತಿಯಾಗಿ ತಾವೆಲ್ಲ ಬೆಳೀರಿ ಅಂತ ಹೇಳ್ತಾ, ಈ ಸಂಸ್ಥೆಯ ವಾತಾವರಣವೂ ಅಷ್ಟೇ ಚಲೋ ಐತಿ. ಮುಂದಿನ ದಿನಮಾನಗಳಲ್ಲಿ ಇದು ಇನ್ನೂ ದೊಡ್ಡ ಕ್ಷೇತ್ರ ಆಗಬೇಕು. ಇನ್ನೂ ಜಾಗ ತಗೊಂಡು ಮಾಡಿ ದೊಡ್ಡ ಕಟ್ಟಡದು ಮಾಡಿ ಒಂದು ಆದರ್ಶವಾದಂಥ ಸಂಸ್ಥೆ ತಯಾರಾಗಬೇಕು.
ಸರ್ವೋದಯ ಅನ್ನೋದು ಬರೀ ಮಾತಿಗಾಗಬಾರ್ದು, ಅದು ಹೆಸರಿಗೆ ತಕ್ಕಂಥ ಸಂಸ್ಥೆ ಇದು ಆಗಬೇಕು ಅಂತ ಹೇಳ್ತಾ, ನಮ್ಮ ಕಾರಾಜಣಿಗೆ ಸರ್ ಅವರು ಭಾಳ ಪ್ರಯತ್ನ ಮಾಡಿದನೆಲ್ಲ ಬೆಳೆಸ್ಯಾರ. ನೀವು ಇಲ್ಲೆಲ್ಲ ಇವತ್ತು ಬಂದು ಕೂತ್ ಕಲ್ತರಿ ಅಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತರು ಯಾರು ಅಂದ್ರೆ ಅವ್ರು ಸರ್. ಅದಕ್ಕೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸ್ಬೇಕು. ಆ ಬಳಿಕ ಮುಂದೇನು ಹೊಂಟಾರಲ್ಲ ಇವ್ರ ಸಲುವಾಗಿ ನೀವೆಲ್ಲ ಊರಿನ ಹಿರಿಯರು ಶಿಕ್ಷಕರೆಲ್ಲ ಅವರಿಗೆ ಶುಭ ಹಾರೈಸಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸ್ರಿ. ಮಕ್ಕಳಿಗೆ ಅವ್ರ ಮುಂದಿನ ಜೀವನ ಉಜ್ವಲವಾಗಲಿ, ಮುಂದಿನ ಜೀವನ ಬೆಳಕಿನ ದಾರಿಯ